ज्ञानसिद्धं तपसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ यतीश्वरम्। ಸಮಸ್ತ ಗುರು ಪರಂಪರೆಗೆ ವಂದಿಸಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಗ್ರಂಥದಲ್ಲಿ ಶಂಕರ ಭಗವತ್ಪಾದರು ಅವಿಚಾರೇಣ ಕೃತೋ ಬಂಧಃ ವಿಚಾರೇಣ ಇವ ನಿವರ್ತತೆ. ಬಂಧವೆಂಬುವುದು ನಮ್ಮ ಅಜ್ಞಾನ ಮೂಲಕವಾಗಿ, ಅವಿಚಾರ ಮೂಲಕವಾಗಿ ಬಂಧ ಪ್ರಾಪ್ತಿಯಾಗಿದೆ. ಅದನ್ನು ವಿಚಾರದಿಂದಲೇ ನಿವೃತ್ತಿ ಮಾಡಬೇಕು. ಅಪಥ್ಯದಿಂದ ಬಂದ ರೋಗ ಪಥ್ಯ ಮಾಡಿದರೆ ನಿವೃತ್ತಿ ಆಗ್ತದೆ. ಅದಕ್ಕೆ ಮನುಷ್ಯ ಪಥ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ತಾನೇ ನಿವೃತ್ತಿ ಆಗ್ತದೆ. ಅದರಂತೆ ಅವಿಚಾರೇಣ ಕೃತ ಬಂದ ವಿಚಾರದಿಂದನೇ ನಿವೃತ್ತಿ ಆಗ್ತದೆ. ಆದ್ದರಿಂದನೇ ಅರ್ಥಸ್ಯ ನಿಶ್ಚಯವೋ ದೃಷ್ಟ. ಅರ್ಥಸ್ಯ ಅಂದ್ರೆ ನಮ್ಮ ಪ್ರಯೋಜನ, ಪ್ರಯೋಜನದ ನಿಶ್ಚಯ. ಆತ್ಮ ಪರಮಾತ್ಮ ಒಂದು ಅನ್ನೋ ನಿಶ್ಚಯ. ನಿಶ್ಚಯ ದೃಷ್ಟ. ಇದರಿಂದ ವಿಚಾರೇಣ. ದೃಷ್ಟ ಅಂದ್ರೆ ಅನುಭವ ಗೊತ್ತಾಗ. ಅದರಿಂದ ಅಂದ್ರೆ ವಿಚಾರೇಣ. ವಿಚಾರವನ್ನು ಮಾಡುವುದರಿಂದ ನಮ್ಮ ಇಚ್ಛೆ, ನಮ್ಮ ಲಕ್ಷ್ಯದ ನಿಶ್ಚಯ ಆಗ್ತದೆ. ಅರ್ಥ ಅಂದ್ರೆ ನಮ್ಮ ಲಕ್ಷ್ಯ, ನಮ್ಮ ಸಿದ್ಧಿ ಜೀವ ಪರಮಾತ್ಮರ ಐಕ್ಯತ್ವ. ವಿಚಾರೇಣ ಏನಪ್ಪ ಅಂದ್ರೆ ನಿಶ್ಚಯ. ಆ ವಿಚಾರ ಎಲ್ಲಿ ಬರ್ತಾವ? ಹಿತೋಕ್ತಿತಃ. ಹಿತೋಕ್ತಿತಃ ಉಕ್ತಿತಃ ಅಲ್ಲಿಲ್ಲ, ಮಾತುಗಳಿಂದ. ಉಕ್ತಿ ಮಾತುಗಳಿಂದ ನಮ್ಮ ಲಕ್ಷ್ಯ ಸಿದ್ಧ ಆಗ್ತದೆ. ಯಾವ ಮಾತು? ಶಾಸ್ತ್ರದಾಗ ಮಾತಾಡೋರು ಬಹಳ ಅದಾರ. ಮಾತಿಗೇನು ಕಮ್ಮಿಲ್ಲ. ಪರಂತು ಮಾತುಗಳು ಹಿತ ಇರಬೇಕು, ನಮಗೆ ಹಿತ ಆಗಬೇಕು. ಎಲ್ಲಕ್ಕಿಂತ ಹಿತ ಅಂದ್ರೆ ಏನು? ಅಹಿತವನ್ನು ನಿವಾರಣೆ ಮಾಡುವುದು ಹಿತ. ಅಹಿತ ಯಾವುದು? ಜನ್ಮ ಮರಣ. ಮುಂದಿನೆಲ್ಲ ಜಗತ್ತಿಗೆ ಬೇಡವಾದದ್ದು ಜನ್ಮ ಮರಣ. ಅವೆರಡೂ ಇಲ್ಲನೇ ಅಲ್ಲ. ಆದಾವಂತೇಚ ಎನ್ನಾಸ್ತಿ ವರ್ತಮಾನೇ ಬಿತ್ತತ್ತೆ. ಹುಟ್ಟು ಇಲ್ಲ, ಸಾವು ಇಲ್ಲ, ಅದು ಮತ್ತೇನದ? ಸುಖ ದುಃಖ ಥೋಡಿ ಇರ್ತಾವ. ಮನೇನೇ ಹಂಗೆ. ಅದಕ್ಕೆ ಆದಾವಂತೇಶ ಅಲ್ಲ. ಆಗ ಜನ್ಮ ಮರಣ
ಇದು ಎಲ್ಲರಿಗೆ ಐತದ, ಇದು ಯಾರಿಗೆ ಅಪೇಕ್ಷೆ ಇಲ್ಲ. ಹುಟ್ಟು ನಮಗೆ ದುಃಖ ಅನ್ಸಂಗಿಲ್ಲ ಅಂದ್ರೆ ನಾವು ನಶೆದಾಗಿದ್ದೇವೆ, ನಮ್ಗೆ ಗೊತ್ತಿಲ್ಲ. ಯಾಕೆ ಅವ ತಲೆ ಬಡಿತಾನಂತಲ್ಲ, ಕುಂತಕೂಸು ಹೊಳ್ತಾನಂತ, ಬಿದ್ದರೆ ಗಿಡದ ಬಿದ್ದರೆ ತಲೆಗೆ ಹತ್ತಿರ ಸ್ಮರಣ ಹೋಗ್ತದೆ ನೋಡ್ರಿ. ಭಾಳ ಮಂದಿ ಗೊತ್ತಿಲ್ಲ, ಎಷ್ಟು ಮಾತಾಡಿ. ಹಿಂಗೆ ಪರಮಾತ್ಮ ಪೆಟ್ಟು ಕೊಟ್ಟಾನವ ಆ ವಾಯುದಿಂದ. ಅವೆಲ್ಲ ಗೊತ್ತಿಲ್ಲ, ನಮ್ಗೆ ದುಃಖ ಅನ್ಸಂಗಿಲ್ಲ. ಕ್ಲೋರೋಫಾರ್ಮ್ ಕೊಟ್ಟು ನಿಮಗೆ ಎಷ್ಟು ಕೊಯ್ದ್ರೂ ಗೊತ್ತಾಗಿಲ್ಲ. ಜನ್ಮ ದುಃಖ ನಾವು ಯಾಕೆ ಕೊಟ್ಟಲಿ ಅಂದ್ರೆ ಕ್ಲೋರೋಫಾರ್ಮ್ ಕೊಟ್ಟಾರ. ಪುಸ್ತಕ ತಾಯಿ ಉದರದಾಗ 2 ದುಃಖ, ಹೊರಗೆ 2 ದುಃಖ ಹೇಳ್ತಾರೆ. ನಮ್ಗೇನು ಅನಿಸಿಲ್ವಲ್ಲೇ, ಅನಿಸಿದ್ರೆ ಪಟಕನ ಅವಾಗೆ ಹೊರಗೆ ಬರ್ತಿದ್ದೇವೆ. ದುಃಖದಾಗ ಇರ್ಬೇಕಂತ ಯಾರು ಅನ್ನಂಗಿಲ್ಲ. ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಮ ಮರಣ ದುಃಖನೇ ಗೊತ್ತದ ನೋಡ್ರಿ. ಮರಣ ದುಃಖ ಗೊತ್ತದ. ನಾವು ರೋಗ ಮರಣ ಇವೆಲ್ಲ ನಮಗೆ ಹಾನಿ ಇಲ್ಲ, ಎಲ್ಲ ದುಃಖ ಗೊತ್ತದ. ನಮಗೆ ಅದು ಒಂದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನೆನಪು ಮಾಡಿಕೊಡ್ತಾರೆ. ಪಾಪ ನಿನಗೆ ದುಃಖ ಆಗ್ಯಾವ, ನಿನಗೆ ಬೇಹೋಶ್ ಮಾಡ್ಯಾರ ಆಪರೇಷನ್, ಗೊತ್ತಿಲ್ಲ ನಿನಗೆ, ಅವೆಲ್ಲ ದುಃಖ ಆಗ್ಯಾವ. ಈಗ ಗೊತ್ತಾಗಿನ ಹೊರಗೆ ಬಂದೊಳಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾವು, ಕ್ಲೋರೋಫಾರ್ಮ್ ಇಳಿತಲ್ಲ, ಬೇಹೋಶ್ ಇಳಿತಂದ್ರೆ ಅದು ಹೇಳ್ತಾರೆ. ಹಂಗಂತಾರೆ ಅವರು. ಇವು ಅನಂತ ಏನಪ್ಪ ದುಃಖಗಳು ಆಗ್ಯಾವ, ಹೌದಲ್ಲ? ಆಮೇಲೆ ದಿನದ ಈ ದುಃಖದಿಂದ ಹೋಗ್ಬೇಕಂತ ತಿಳುವಳಿಕೆ ಬಂದ ಮೇಲೆ ಯಾವ ಮನುಷ್ಯ ಸರ್ವಂ ದುಃಖಂ ಆತ್ಮವಶಂ ಸುಖಂ ಹಿಂಗೆ ಪ್ರಜ್ಞೆ ಬರ್ತದೆ. ಕ್ಲೋರೋಫಾರ್ಮ್ ಇಳಿತು ಅಂದ್ರೆ ಅವಾಗ ಗೊತ್ತಾಗ್ತದೆ. ಆವಾಗ ಏನು ಮಾಡ್ತಾನೆ ಮನುಷ್ಯ ಅಂತ ಕೇಳಿದ್ರೆ ವಿಚಾರ ಮಾಡೋ ಚಾಲು ಮಾಡ್ತಾನೆ. ಹೆಂಗೆ ಡಾಕ್ಟರ್ ನೋಡ್ರಿ ಭಾಳ ತ್ರಾಸ ಆಗತ್ತದ್ರಿ, ಮಾಡೋರಿ ಏನು ಮಾಡ್ರಿ ಅಂತ ಕೇಳ್ತಾನೆ. ಡಾಕ್ಟರ್ ಕರೀತಾನ. ಆಗ ಇವನಿಗೆ ಪಾಪ ಕರ್ಮದ ಕ್ಲೋರೋಫಾರ್ಮ್ ಕಮ್ಮಾಯ್ತು ಅಂದ್ರೆ ಯಾಕೆ ಎಲ್ಲರಿಗೂ ಈ ಸಂಸಾರ ದಾಟ್ಬೇಕಂತಿಲ್ಲ. ಅವ್ರಿಗೆ ದುಃಖ ಅನ್ಸಂಗಿಲ್ಲ. ಅವರು ಕ್ಲೋರೋಫಾರ್ಮ್ದಾಗ ಅದಾರ, ಬೇಹುಷದಾಗ ಅದಾರ. ಈಗ ನಾವೆಲ್ಲ ಇದ್ದೇವೆ, ಸ್ವಲ್ಪ ಹಿಡ್ದದು ಕ್ಲೋರೋಫಾರ್ಮ್ ಕಮ್ಮಾಗ್ಯಾರ, ಸ್ವಲ್ಪ ಹೆಚ್ಚದಾಗ. ಈಗ ಚೇರಾಡಕತ್ತೇವಿ. ಹೆಂಗೆ ಈ ಜನ್ಮ, ಈ ಮರಣ, ಈ ದುಃಖ ಹೆಂಗೆ ಮಾಡಬೇಕು, ಯಾರು ಕಳೀತಾರ ಅಂತ ವಿಚಾರ ಮಾಡಕತ್ತೆ. ಇವನಿಗೆ ಮುಮುಕ್ಷ ಅಂತಾರ. ಅವನಿಗೇನಪ್ಪ ಅಂತ ಕೇಳಿದ್ರೆ ಏನು ಮಾಡಿದ್ರೆ ಆಗ್ತದೆ? ಈಗೆಲ್ಲ ಗೊತ್ತಾಗತ್ತೆ, ಗೊತ್ತಾಗತ್ತೆ ಏನು ಮಾಡಬೇಕು. ಈ ಜನ್ಮ ಮರಣ ದುಃಖ ಅಂದ್ಕೊಳ್ಳಿ, ಅದನ್ನು ವಿಚಾರೇಣ ವಿಚಾರ, ಸ್ವಂತ ವಿಚಾರ ಮಾಡಬೇಕು, ಹೌದಲ್ಲ? ಪತ್ತೆ ಡಾಕ್ಟರ್ ಮಾಡಂಗಿಲ್ಲ, ಪತ್ತೆ ಸ್ವಂತ ಮಾಡಬೇಕು. ಡಾಕ್ಟರ್ ಮಾಡ್ತಾನೆ, ಸ್ವಂತ ಮಾಡಬೇಕು. ಪತ್ತೆ ಮಾಡ್ಬೇಕಾರೆ ಏನು ಪತ್ತೆ ಮಾಡ್ಬೇಕು ಗೊತ್ತಾರೆ ಆಗ್ಬೇಕಲ್ಲ. ಅದಕ್ಕೆ ಹಿತೋಕ್ತಿತ ಡಾಕ್ಟರ್ ಎಲ್ಲ ಮಾಡಿ ಹೇಳ್ತಾನೆ, ತಮ್ಮ ಇದು ಉಣಬೇಕು, ಇದು ಉಣಬಾರ್ದು, ಇಷ್ಟೇ ನಡಿಬೇಕು, ಇಷ್ಟೇ ಇರಬೇಕು, ಖಡಾನೆ ಕುಂಡಿರ್ಬೇಕು, ಮಕ್ಕಳು ಹೇಳ್ತಾನೆ ನೋಡ್ರ. ಹಿತೋಕ್ತಿತ. ರೋಗಿಗೆ ಹಿತರು ಯಾರು? ಡಾಕ್ಟರ್. ಸಂಸಾರ ಚಕ್ರ ರೋಗದಿಂದ ಕೂಡಿದವರು ಹಿತರು ಯಾರು? ಗುರು. ಅದಕ್ಕೆ ಹಿತೋಕ್ತಿತ. ಜಗತ್ತಿನೊಳಗೆ 6 ಹಿತವರು. ಈ 3ರೊಳಗೆ ಧನವೋ ಕನಕವೋ ಕಾಮಿನಿಯೋ ಅದಲ್ಲ. ನಮಗ ಹಿತ ಯಾರು ಅಂತ ಕೇಳಿ ಒಂದು ಪರಮಾತ್ಮ, ಒಬ್ಬ ಸದ್ಗುರು. ಹಿತತೆ ಕರಾವೆ ದೇವಾಚೆ ಚಿಂತನ. ಮರಾಠ ಹೇಳೋದು. ನಮಗೆ ಹಿತ ಕೊಡೋರು ಅವರು ಪರಮಾತ್ಮ,
ಒಬ್ಬ ಸದ್ಗುರುನಾಥ. ಮತ್ತು ಈ ಪ್ರವಚನ ಹೇಳು ಚೂಡಾಮಣಿ ಅಂದ್ರೆ ಪರಮಾತ್ಮರೇ ಬರೋಂಗಿಲ್ಲ, ಬರೋಂಗಿಲ್ಲ. ಯಾರಿಗೆ? ಗುರುನಾಥ್ ಹಿತೋಕ್ತಿತಃ, ಸದ್ಗುರುವಿನ ಹಿತವಾದ ವಚನಗಳೇ. ಹಿತ ಮಾತುಗಳು ಯಾವಾಗಲೂ ಕೈ ಇರ್ತಾವೆ, ಅಷ್ಟು ರುಚಿ ಇರಂಗಿಲ್ಲ. ಎಲ್ಲ ಅಂಶ ಸ್ವಲ್ಪ ಕೈ ಇರ್ತವೆ, ಒಗರೊಗರು ಇರ್ತಾವೆ, ಕೈ ಇರ್ತಾವೆ. ಸ್ವಲ್ಪ ಅದ್ರಾಗ ಈಗ ಸ್ವೀಟ್ ಮಾಡಿ ಕೊಡಾಕತ್ತಾರೆ. ಹೌದಾ? ಸೀದಾ ಹೇಳಿದ್ರೆ ಕೈ ಸ್ವಲ್ಪ ದೃಷ್ಟಾಂತ ಕೂಡಿಸಿದ್ರೆ ತಿಳಿತಾವೆ. ಸ್ವಲ್ಪ ಏನು ಕೂಡಿಸ್ಬೇಕು, ನಡ್ಬರ್ ಕೂಡಿಸಿದ್ರೆ ಕೇಳ್ತಾನೆ. ಇಲ್ಲ ಸೀದಾ ಔಷಧ ಹಂಗೆ ಕೊಟ್ರೆ ಉಗುಳ್ತಾನೆ. ಅದಕ್ಕೆ ಹಿತ ಉಕ್ತಿದ್ದ ಉಕ್ತಿನೇ ಅದ, ಅದರಾಗ ಹಿತ. ಒಂದಿಷ್ಟು ದೃಷ್ಟಾಂತ, ಒಂದಿಷ್ಟು ಕಥೆ, ಒಂದಿಷ್ಟು ಅನುಮಾನ ಇವೆಲ್ಲ ಕೂಡಿಸ್ತಾರೆ ಇವು ಹಿತೋಕ್ತಿಗಳು. ಯಾಕೆ? ದೃಷ್ಟಾಂತ ಹೇಳಿದ್ರೆ ಗೊತ್ತಾಗ್ತದೆ ಅವನಿಗೆ, ಇಲ್ಲ ಗೊತ್ತಾಗಂಗಿಲ್ಲ. ಅದರ ಸಲುವಾಗಿ ಸದ್ಗುರುವಿನ ಹಿತವಾದ, ಅನುಕೂಲವಾದ, ನಮಗೆ ಕಲ್ಯಾಣ ಮಾಡತಕ್ಕಂಥ ಉಕ್ತಿ. ಹೌದಲ್ಲ? ಉಕ್ತಿ ಅಂತ ಎದಕ್ಕೆ ಬರ್ದಾರ? ವಚನ ಬೇರೆ, ಉಕ್ತಿ ಬೇರೆ, ಮಾತು ಬೇರೆ. ಮಾತ ಅಂದ್ರೆ ಏನ್ರಿ? ಅದು ಪ್ರಯೋಜನ ಇಲ್ಲದು. ಹೌದಲ್ಲ? ಲೋಕಸಭಾ ಸುದ್ದಿ, ವಿಧಾನ ಸುದ್ದಿ ಮಾತಾಡ್ತಿರ್ತಾರೆ ನೋಡ್ರಿ, ಪೇಪರ್ ಓದಿ ಕುಂದಿರ್ತಾರೆ ಗಟ್ಟಿ ಮೇಲೆ. ಅವು ಏನೂ ಕೆಲಸ ಇಲ್ಲದ ಮಾತು, ಅವು ಉಕ್ತಿ ಅಲ್ಲ, ಮಾತು. ಇನ್ನು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಧಾರ್ಮಿಕ ಮಾತುಗಳು ಅವಕ್ಕೆ ವಚನ ಅಂತಾರೆ. ನೀತಿ ರೀತಿ ಕಲಿಸೋಕೆ ವಚನ ಅಂತಾರೆ. ಇನ್ನು ಉಕ್ತಿ ಅಂದರೆ ಏನು? ಯುಕ್ತಿಗಳಿಂದ ಆತ್ಮಜ್ಞಾನ ಮಾಡಿಕೊಡ್ತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತ. ಗುರುಗಳು ದೃಷ್ಟಾಂತದಿಂದ, ಅನುಮಾನದಿಂದ ನಿಮಗೆ ಹ್ಞೂ ಅನ್ನಿಸ್ತಾರೆ ನೋಡ್ರಿ, ಇದಕ್ಕೆ ಉಕ್ತಿ ಅಂತ. ಉಕ್ತಿ, ಅದಕ್ಕೆ ವಚನ ಉಕ್ತಿ ಶಬ್ದ ಎರಡೆರಡು ಇಟ್ಟಾರೆ ನೋಡ್ರಿ. ಅದಕ್ಕೆ ಉಕ್ತಿ ಮಾತು ಮರು ನಿನಗೆ ಯುಕ್ತನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಯುಕ್ತಿ ಅಂತಾರೆ. ಇಲ್ಲ ಅದಲ್ಲ, ಯುಕ್ತ ಮಾಡಬೇಕಲ್ರಿ. ಯುಕ್ತನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತಾರೆ. ನಿನ್ನನ್ನು ಪರಮಾತ್ಮನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತಾರೆ. ಅವು ಏನು ಮಾಡ್ತಾವೆ? ಹಿತ ಮಾಡ್ತಾವೆ. ಅದಕ್ಕೆ ಹಿತೋಕ್ತಿ. ಅವ್ರು ಯಾರು? ಸದ್ಗುರು. ಸದ್ಗುರುಗಳ ಮಾತಿನ ಕೇಳಿ ನಿಶ್ಚಯ ಮಾಡಿದರನೇ ನಿನಗೆ ಕಲ್ಯಾಣ ಆಗ್ತದೆ ವಿನಃ ನ ಸ್ನಾನೇನ 3 ಹೊತ್ತು ನಾವು ಸ್ನಾನ ಮಾಡ್ತೇವ್ರಿ. 3 ಹೊತ್ತು ಸ್ನಾನ ಮಾಡ್ತೇವೆ. ಮೀನು ಸದಾ ಒಳಗೆ ಇರ್ತಾವ, ಮೀನು ಸದಾ ಒಳಗೆ ಇರ್ತಾವ. ಅದಕ್ಕೆ ಮುಕ್ತಿ ಆಗ್ತದೆ ಇಲ್ಲ ಸ್ನಾನದಿಂದ ಅಲ್ಲ. ಸ್ನಾನೇನ ಬಹಿರ್ಶುದ್ಧಿ, ಶರೀರ ಶುದ್ಧಿ ಆಗ್ತದೆ, ಮನಸ್ಸು ಶುದ್ಧಿ ಆಗಿಲ್ಲ. ಮನಸ್ಸು ಅಜ್ಞಾನದ ನಿವೃತ್ತಿ ಆಗೋದಿಲ್ಲ. ಎಲ್ಲ ದೋಷಕ್ಕಿಂತಲೂ ಮರಿವೆ ದೋಷ ಅಂತ ದೋಷನ ಜಗತ್ತೆ ಅದು ಹೋಗೋದಿಲ್ಲ. ನ ಸ್ನಾನೇನ ಮತ್ತ ನ ದಾನೇನ, ದಾನ ಮಾಡಿದ್ರು ಕೂಡ ದದಾತಿ ಇತಿ ದಾನ ಕೊಡ್ತೀವಿ, ದಾನ ಕೊಡ್ತೀನಿ. ಆ ದುಡ್ಡು ಯಾರ್ದು? ಆ ಭೂಮಿ ಯಾರ್ದು? ಆ ವಸ್ತು ಯಾರ್ದು? ನಿಂದಲ್ಲದು. ಅನ್ಯದರಲ್ಲಿ ನಂದು ಅಂತ ಅಭಿಮಾನ ಮಾಡಿ ನೀವು ಕೊಡಕತ್ತಿ. ಆ ದುಡ್ಡು ನಂದು, ಭೂಮಿ ನಂದು, ಆ ಬಂಗಾರ ನಂದು. ಕೇವಲ ದಾನದಿಂದ ಅಲ್ಲ, ಬ್ರಹ್ಮಾರ್ಪಣ ಬುದ್ಧಿಯಿಂದ ದಾನ ಮಾಡಂದಾರ ಅವರು. ಇದಂ ನ ಮಮ. ಹೌದಲ್ಲ? ದಾನ ಮಾಡೋ ಮೊದಲೇ ಹೆಸರು ಬರಿ ಅಂತಾನೆ, ಸ್ಪೀಕರ್ದಾಗ ಹೇಳಂತಾನೆ. ದಾನ ಮಾಡಕ್ಕೆ ಬರೀ ದಾನ ಮಾಡಿದ್ರೆ ಪುಣ್ಯ ಬರ್ತದೆ, ಪರಮಾತ್ಮ ಸಿಗಲಿ. ಆ ಪುಣ್ಯದಿಂದ ಮತ್ತು ಪರಮಾತ್ಮ ಚಿಂತೆ ಮಾಡಿದ್ರೆ ಸಿಗ್ತಾನೆ, ವಿಚಾರ ಮಾಡಿದ್ರೆ ಸಿಗ್ತಾನೆ. ಅದಕ್ಕೆ ನ ದಾನೇನ ನ ಸ್ನಾನೇನ ಪ್ರಾಣಾಯಾಮ
ಶತೇನವ. ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಏನ್ರಿ? ನಿರ್ದಿಷ್ಟವಾಗಿ ಶ್ವಾಸೋಚ್ಛ್ವಾಸ ನಿಯಮನ ಮಾಡೋದು ಪ್ರಾಣಾಯಾಮ. ಅಷ್ಟೇ ಪ್ರಾಣಾಯಾಮ ಅಂದ್ರೆ. ಇಷ್ಟು ನಿಲ್ಲಿಸು, ಇಷ್ಟು ಬಿಡು, ಇಷ್ಟು ಹಿಡಿ, ಇದೇ ಪ್ರಾಣಾಯಾಮ. ಇದು ಪ್ರಾಣ. ಈ ಪ್ರಾಣ ಹಿಡಿದ್ರೆ ಮುಕ್ತಿ ಆಗ್ತದೆ. ಅದಕ್ಕೆ ಹೇಳಿರಲಿಲ್ಲ ನಾವು ಸಮಯ ಹೋದಾಗ ಹಿಡಿತಾ ನೋಡ್ರಿ. ನೋಡ್ರಿ ನಮ್ಮ ಬಾಯಿ ಅಂತ ಹೆಂಗೆ ಇಟ್ಟು ಉಗಿಸ್ತಾನೆ ಇಟ್ಬಿಡ್ತಾನೆ, ಇಟ್ಟು ಉಗಿಸ್ತಾನೆ ಪ್ರಾಣ ಹಿಡಿತಾನಲ್ಲ, ಹಿಡಿತಾನೆ. ಮತ್ತು ಮುಕ್ತಿ ಆಗದೆ. ಪ್ರಾಣ ಸ್ಪಂದನದಿಂದ ಮನಸ್ಪಂದನ, ಇಂದ್ರಿಯ ಸ್ಪಂದನ ಕಟ್ಕೊಂಡು ಪ್ರಾಣ ನಿಂತ. ಅದಕ್ಕೆ ಪಕ್ಷಿ ಕಾಲ ಪಂಕ ಎರಡು ಕಟ್ಟಿದ್ರೆ ಹಾರಂಗಿಲ್ಲ ಅಂತ. ಹಾಗೆ ಈ ಬಾಹ್ಯ ಇಂದ್ರಿಯ ಪ್ರಾಣ ಎರಡೂ ಮಾಡಿದ್ರೆ ಸುಮ್ಮ ಬೀಳ್ತದಂತ, ಸುಮ್ಮ ಬೀಳ್ತದಂತ ಹಿಂಗೆ ಅದು ಹೇಳ್ಯಾರ. ಅದಕ್ಕೆ ನ ಪ್ರಾಣ ಪ್ರಾಣಾಯಾಮ ಶತೇನ ಚ. ಕೇವಲ ಪ್ರಾಣಾಯಾಮ ಪ್ರಾಣಸಿದ್ಧಿ ಆಗ್ತದೆ ವಿನ ಪ್ರಾಣಸಿದ್ಧಿಯಿಂದ ಹೆಂಗೆ ಬೇಕಾದಂಗೆ ತಿರುಗಾಡ್ಬೋದು. ನೆಲ ಜರೂರತ್ ಇಲ್ಲ ಅವನಿಗೆ. ವಿಮಾನ ಹಾರ್ತಾವಲ್ರಿ, ಹವ ಮೇಲೆ ಹಾರ್ತಾವ. ಹವ ಹವ ತನ್ನೊಳಗೆ ಇಟ್ಕೋತದೆ, ಏನು ದೇವಸ್ಥಾನ. ಪ್ರಾಣಾಯಾಮ ಮಾಡಿದಪ್ಪ ಅಂದ್ರೆ ಭಾಳ ಆಗಿನ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಕಾಗಿ ಗುಡ್ಡಿಯನ್ನು ತಿರುಗಾಡ್ಬೋದು. ಮತ್ತೆ ಆ ಪ್ರಾಣಾಯಾಮದ ಮುಂದೆ ಕೆಲಸ ಮಾಡಿದ್ರೆ ಮುಂದೆ ಏನು ಯಾಕಂದ್ರೆ ಪ್ರಾಣಾಯಾಮ ಮಾಡಿದ್ರೆ ಹೌದಿಲ್ಲ. ಪ್ರಾಣಾಯಾಮ ಶತೇನವ. ಅಥವಾ ಮತ್ತೇನ್ರಿ? ಮತ್ತೇನು ಮಾಡುವ ಅಂದ್ರೆ ಮತ್ತೇನು ಮಾಡಿದ್ರು? ಪ್ರಾಣ ನಿಬಂಧನ ಮಾಡುವುದಲ್ಲದೆ, ದಾನ ಮಾಡುವುದು ಅಲ್ಲದೆ, ಸ್ನಾನ ಮಾಡುವುದು ಅಲ್ಲದೆ, ಮತ್ತೇನು ಮಾಡಿದ್ರು? ಮತ್ತೆ ಯಾವ್ಯಾವ ಅಂತಂದ ಮಾಡಿದ್ರು ಏನಪ್ಪ ಅಂತ ಕೇಳಿದ್ರೆ, ವಿಚಾರೇಣ ಹಿ ಮುಕ್ತಿ. ವಿಚಾರದಿಂದನೇ ಮುಕ್ತಿ ಆಗ್ತದೆ. ಆತ್ಮಾನಾತ್ಮ ವಿವೇಕದಿಂದನೇ ಮನುಷ್ಯನ ಮೋಕ್ಷ ಕಲಿನ, ಎಲ್ಲಕ್ಕೆ ಮೋಕ್ಷ ಆಗುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಅಂತಾರೆ, ಅದು ಇಷ್ಟು ಎಲ್ಲಾನು ಬಿಟ್ಟು ಏನಪ್ಪ ಅಂತ ಕೇಳಿದ್ರೆ ಮಾಡ್ತಾರಂತೀರಲ್ಲ, ಯಾರು ಇವೆಲ್ಲ ಬಿಟ್ಟು ಆತ್ಮಾನಾತ್ಮ ವಿಚಾರವನ್ನು ಹಿತರಿಂದ ನಮ್ಮ ಕಲ್ಯಾಣ ಮಾಡೋರಿಂದ ಏನು ಕೇಳಿ ವಿಚಾರ ಉತ್ಪನ್ನ ಆಗ್ತದಲ್ಲ, ಅದರಿಂದನೇ ಅವನಿಗೆ ಫಲ ಸಿಗ್ತದೆ ವಿನಃ ಆತ್ಮಪ್ರಾಪ್ತಿ ಆಗ್ತದೆ ವಿನಃ ಸುಖ ಪ್ರಾಪ್ತಿ ಆಗ್ತದೆ ವಿನಃ ಅನ್ಯ ಉಪಾಯಗಳು ಯಾವುವೂ ಇಲ್ಲ. ಮತ್ತು ಸ್ನಾನ ಇಲ್ಲ, ದಾನ ಇಲ್ಲ, ಏನಿಲ್ಲ. ಮತ್ತು ಏನಾರೇ ಮಾಡಂತೀವಿ, ನಮಗರೆ ಬೇಕಾಗಿದ್ರೆ ಏನು ಮಾಡಂತೀವಿ? ಅವ್ರು ಹೇಳಿದ್ರು ಅಧಿಕಾರಿ ಆಗ್ಬೇಕು. ಈ ಎಲ್ಲ ಕೆಲಸಕ್ಕೊಂದು ಅಧಿಕಾರಿ ಅದ. ಮದಿಗೆ ಅಧಿಕಾರಿ ಇಲ್ಲ, 12 ವರ್ಷ ಪಾರ್ನೂ ಅಧಿಕಾರಿ ಇಲ್ಲ. ಹೌದಾ? ಮದುವೆ ಯಾಕೆ ಆಗ್ಬೇಕು ಅನ್ನೋದು ತಿಳಿದವನೇ ಅಧಿಕಾರಿ ಅದ, ಇಲ್ಲಾಂದ್ರೆ ಅಧಿಕಾರಿ ಅಲ್ಲ. ಪ್ರತಿಯೊಂದು ವಸ್ತುಕ್ಕೂ ಒಂದು ಅಧಿಕಾರಿ ಅದ, ಅಧಿಕಾರಿ. ಅದು ಅಧಿಕಾರಿ ಇಲ್ಲದಂದ್ರೆ ಆ ಲಕ್ಷ್ಯ ಅವನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಶುದ್ಧಿ ಆಗಿಲ್ಲ ಅವನಿಗೆ. ಕೆಟ್ಟ ದಡ್ಡಿ ಅವನಿಗೆ ಸೈನ್ಸ್ಗೆ ಹೆಸರು ಹತ್ತಿರವ್ರು ಕೊಂಡ್ರತಾನ ಬರ್ತಾನೆ, ಮತ್ತೆ ಬರ್ತಾನೆ. ಹಾಗೆ ಅಲ್ಲಂತಾರೆ ಅವರು. ಅಧಿಕಾರಿ ಬೇಕು. ಏನು? ಫಲಸಿದ್ಧಿರ್ ವಿಶೇಷತಃ ಅಧಿಕಾರಿಣಂ ಆಶಾ ಅಸ್ತೆ. ಏನಪ್ಪ ಅಂದ್ರೆ ವಿಶೇಷತೆ, ವಿಶೇಷವಾಗಿ ಬೇಕು. ವಿಶೇಷವಾಗಿ ಆ ವಿಶೇಷ ಇದ್ದವರಿಗೇನೆ ಬಹುಮಾನ ಕೊಡ್ತಾರೆ. ನಿರ್ವಿಶೇಷ ಇದ್ದವನಿಗೆಲ್ಲ. ನಿರ್ವಿಶೇಷದಲ್ಲಿ 0 ತಗೊಂಡ ನೋಡ್ರಿ, 0 ಅವನಿಗೆ ಬಹುಮಾನ ಕೊಡಂಗಿಲ್ಲ ಅವರು. ವಿಶೇಷ ಇದ್ದವನಿಗೆ ಕೊಡ್ತಾರೆ ಮಾರ್ಕ್ಸ್ ಜಾಸ್ತಿ. ನಿರ್ವಿಶೇಷ ಗಾಲಿ ಗುಂಡಿ ಪುತ್ವ. ಅದಕ್ಕೆ ಶಾಸ್ತ್ರ ಹೇಳೋದು ವಿಶೇಷತಃ, ಹೆಚ್ಚಾಗಿ, ಕೊನೆಯದಾಗಿ, ಕಡಿದು. ಯಾರಪ್ಪ? ಫಲಸಿದ್ಧಿ.
ಯಾರು ಅಪೇಕ್ಷೆ ಮಾಡ್ತಾರೆ ಫಲವನ್ನು ಸಿದ್ಧ ಪ್ರಾಪ್ತಿ ಮಾಡ್ಕೋಬೇಕಂತಾರೆ. ಏನು? ಜನ್ಮ ಮರಣ ರಾಹಿತ್ಯವಾದ ಮೋಕ್ಷನೇ ಫಲ. ಪುನರ್ಜನ್ಮ ರಾಹಿತ್ಯ ಲಕ್ಷಣಾತ್ಮವಾದ ಫಲವನ್ನು ಪ್ರಾಪ್ತಿ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳೋ ಅನುಭವರು ಯಾರದಾರ ಅದರ ಆಶಾ ಯಾರು ಮಾಡ್ತಾರೆ ಅವರು ಅಧಿಕಾರಿ. ಆಶಾ ಸ್ಥೇ ಅಧಿಕಾರಿ, ತೇ ಅವರು ಅಧಿಕಾರಿ. ಏನು? ಜನ್ಮ ಫಲಸಿದ್ಧಿ ಅಂದರೆ ಜನ್ಮ ಮರಣ ರಾಹಿತ್ಯವಾದ ಲಕ್ಷ್ಯವನ್ನು ಪ್ರಾಪ್ತಿಯ ಆಶೆ ಮಾಡಿಕೊಂಡವರೇ ಅಂದರೆ ಇಚ್ಛೆ ಇದ್ದವರೇ ಅಂದರೆ ಮೋಕ್ಷನೇ ಇಲ್ಲಿ ಅಧಿಕಾರಿ. ಮತ್ತು ಏನು ಮಾಡ್ಬೇಕ್ರಿ? ಏನು ಮಾಡಬೇಕು ಅಂತಂದ್ರೆ ಒಂದಿಷ್ಟು ಉಪಾಯ ಮಾಡಬೇಕು. ಪಾಠನಾಗ ಬರೀ ಸುಂದರ ಇದ್ದವ್ರು ಪಾಠ ಹಾಕ್ಬಿಡಂಗಿಲ್ಲ, ಅವು ಮಾತನ್ನು ಕಲಿಬೇಕು. ಬರೀ ಮಾರಿ ಚಲೋ ಇತ್ತು ಮಾತಾಡೋಕೆ ಬರಲಿ ಅಂದ್ರೆ ಪಾಠ ಆಗಿಲ್ಲ. ಹಂಗೆ ಬರೀ ಅಧಿಕಾರಿ ಅದನ್ನು ಕಲಿಯೋಣ. ಅಧಿಕಾರಿ ಇದ್ದು ಏನಪ್ಪ ಅಂತ ಕೇಳಿದ್ರೆ ಆ ಮನುಷ್ಯ ಅವನಿಗೆ ಉಪಾಯನೂ ಬೇಕಲ್ಲ. ರಾಜನ ಪಾಠ ಹಾಕ್ಯಾನ ಹರಕ ಸೊಣ್ಣಿ ಅಂಗಿ ಕೂಡ್ಸೋ ರಾಜ ರಾಜನ ಪಾಠಕ್ಕೆ ಕಿರೀಟ ಬೇಕು, ಹೌದಲ್ಲ, ಮಯ ಬೇಕು, ಎಲ್ಲ ಅಲಂಕಾರ ಬೇಕು. ಅವಿದ್ದರೆ ರಾಜ ಎಟ್ಟಾಗ ಸುಂದರ ಹೇಳಕ್ಕ ಅವಿರ್ಬೇಕು. ಅವಿದ್ದರೆ ರಾಜ ಆಗ್ತಾನೆ. ಯೋಧ ಅಂತ ನಿಮಗೆ ಯಾರಿಗೆ ತೋರಿಸ್ಬೇಕಾದ್ರೆ ಅವನ ಕೈಯಾಗ ಹತಾರ ಬಾಣ ಬಿಲ್ಲ ಬಂದಕ್ಕೆ ಏನಿರ್ಬೇಕಲ್ರಿ? ಹಿಂಗೆ ಗಡ ಹೆಂಗೆ ನಿಂತ ಅಂದ್ರೆ ಯೋಧ. ಅವು ಸಲಕರಣೆಗಳು ಏನಪ್ಪ ಅಂತ ಕೇಳಿದ್ರೆ ಅವ ಯೋಧ ಅದನ್ನು ಏನು ಡಾಕ್ಟರ್ ಅದನ್ನು ಗೊತ್ತಾಗ್ತದಲ್ರಿ. ನೋಡ್ರಿ ಗೊತ್ತದ ನಿಮಗೆ. ಅವು ಟೆಥಸ್ಕೋಪ್ ಕೊಳ್ಳ ಹಾಕೊಂಡಿದ್ದ ಅಂದ್ರೆ ಏನಂತೀರಿ ಅವ್ನಿಗೆ? ಹಿಂಗೆ ನೋಡ್ತಾರ ಟೆಥಸ್ಕೋಪ್. ಅವ ಏನಂತೀರಿ? ಯಾಕೆ ನೀವು ಡಾಕ್ಟರ್ ಪಾಸೋದು ನೋಡಿರಿ ಇಲ್ಲ? ಆ ಸಲಕರಣೆ ಮೇಲೆ ಆ ಉಪಾಯ ಮೇಲೆ ಬಿಳಿ ಕೋಟ್ ಹಾಕ್ಯಾನೆ, ಆಮೇಲೆ ಒಂದು ಕೊಳ್ಳಕ್ಕೆ ಹಾಕೋಣ. ಡಾಕ್ಟರ್ ಕಾಣ್ತಾನೆ ನೀವು ಅಂತ. MBBS ಓದನೋ BB ಓದೋ ಗೊತ್ತಿಲ್ಲ ನಮ್ಗೆ ಖರೆ. ಬರಂತ ಆ ಟೆಲಿಸ್ಕೋಪ್ ಏನು ಮಾಡ್ತಾರೆ ಅವನಿಗೆ? ಡಾಕ್ಟರು ಮಾಡ್ತಾರೆ. ಮಿಲ್ಟ್ರಿ ಡ್ರೆಸ್ ಹಾಕೊಂಡಿದ್ದಂದ್ರೆ ನಿಮ್ಗೆ ಗೊತ್ತಾಗದೆ ಮಿಲ್ಟ್ರಿ ಮ್ಯಾನ್ ಅಂತೀವಿ. ಅವು ಸಲಕರಣೆ ಅದಾವ. ಮಿಲ್ಟ್ರಿ ಎಂಥ ಬೂಟ್ ಹಾಕ್ಬೇಕು, ಎಂಥ ಅರಿವಿ ಉಡಬೇಕು, ಕ್ಯಾಪ್ ಎಂಥದ್ದು ಹಾಕ್ಬೇಕು. ಅವು ನೋಡಿದ್ರೆ ನೀವು ಅಂತೀರಿ, ನೀವು ಏನಂತ ಮಿಲ್ಟ್ರಿ ಮ್ಯಾನ್, ನೀವು ಡಾಕ್ಟರ್ ಅಂತೀರಲ್ಲ. ಅವು ಸಲಕರಣೆಗಳು ಏನದಾವ ಅವನಿಗೇನಪ್ಪ ಅಂತಂದ್ರೆ ಗುರ್ತು ಹೇಳಿಸ್ತಾವ. ಹಂಗೆ ಮುಖ್ಯ ಅಂತ ಯಾರಿಗೆ ಅನ್ಬೇಕು? ಹೊತ್ತು ಹೊಂಟ್ರ ಮಕ್ಕೋಣ, ಮಧ್ಯಾಹ್ನ ಮಕ್ಕೋಣ, ಹೊತ್ತು ಮನೆಗೆ ಮಕ್ಕೋಣ, ಚಂತನ ಬಾಯಿ ಚಾಲು ಇಟ್ಟವ ಇವನಿಗೆ ಮೋಕ್ಷ ಅಂತಾರೆ. ಮೋಕ್ಷ ಅನ್ನಂಗಿಲ್ಲ. ಅವನದ ಅವ್ನು ನೋಡಿದ್ರೆ ಗೊತ್ತಾಗ್ತದೆ. ಅವನ ಮಾತ, ಅವನ ವ್ಯವಹಾರ, ಅವನ ವಿನಯ ಅವೆಲ್ಲ ಹೇಳ್ತಾವಲ್ಲಿ. ವಿನಯೋ ವಂಶಮಾಖ್ಯಾತಿ. ಅವನ ವಿನಯ ವಂಶ ಹೇಳ್ತದೆ. ಭೋಜನ ಉಪರಾಖ್ಯಾತಿ. ನೀವು ಹಿಂಗಿದ್ದಂದ್ರೆ ಏನು ಉಣ್ತಾನ ಅಂತ ಗೊತ್ತೇ ಆಗ್ತದೆ. ಅಂದ್ರೆ ತಪ್ಪ ಬಿಟ್ಟು ಸೊಳಕೆಯನ್ನು ಭಾಳ ಉಣ್ತಾವ. ಮತ್ತು ಬೇರೆ ಪ್ರಮಾಣ ತಪ್ತಾವ. ಪರಂತು ಸ್ವಾಭಾವಿಕ ದಪ್ಪದಾದ್ರೆ ಉಂಡಾನಕ್ಕೆ ಆಗುತ್ತೆ. ಅಪವಾದ ಸ್ವರಕೆಯನ್ನು ಉಣ್ತಾವ. ನೋಡ್ಲಿ, ಶಾಸ್ತ್ರ ಹೇಳ್ತದೆ. ಆ ಲಕ್ಷಣ ಹೇಳ್ತಾರೆ ಅವರು. ಆ ಲಕ್ಷಣ ಏನು? ಫಲಸಿದ್ಧಿ. ಇವ ಜ್ಞಾನಕ್ಕೆ ಅಧಿಕಾರಿ ಅದ ಅಂತ ಹೆಂಗೆ ಗೊತ್ತಾಗ ನಿಮಗೆ ಅಂತ ಕೇಳಿದ್ರೆ, ಯಾರು ಫಲಸಿದ್ಧಿ ವಿಶೇಷತಃ ಅದು ಪ್ರಾಪ್ತಿ ಮಾಡ್ಬೇಕಂದ್ರೆ ಅಧಿಕಾರಿ ಜರೂರ್ ಅದ. ನಾ ಸೇನಾ ಆಯ್ತೀನಂದ್ರೆ ಹಂಗೆ ಎಲ್ಲರಿಗೆ ತಗೊಳಂಗಿಲ್ಲ. ಓದಬೇಕು, ವಜನ ಬೇಕು, ಹೌದಲ್ರಿ, ಛಾತಿ ಬೇಕು, ಎಲ್ಲ ಅಂತಿರ್ತದ. ಅಧಿಕಾರಿ ಅದ. ಹಂಗೆ ಇಲ್ಲಿ ಅಧಿಕಾರಿ ಬೇಕಲ್ಲ. ಮುಕ್ತಿಗೆ, ಫಲಸಿದ್ಧಿಗೆ, ಜನ್ಮ ಮರಣ ರಾಹಿತ್ಯಕ್ಕೆ ಯಾರು ಬೇಕು? ಅಧಿಕಾರಿ ಅಪೇಕ್ಷೆ ಮಾಡ್ತದೆ. ಅಧಿಕಾರಿ ಅಪೇಕ್ಷೆ ಮಾಡ್ತದೆ. ಅವ ಅಧಿಕಾರಿ ಏನಪ್ಪ ಅಂತ ಕೇಳಿದ್ರೆ ಆಗ್ಬೇಕಾದ್ರೆ ಮುಕ್ತಿಯ ಅಪೇಕ್ಷೆ ಇತ್ತು ಅಂತಂದ್ರೆ ಏನು ಮಾಡ್ತಾರಂದ್ರೆ ಅದಕ್ಕೆ ಅಧಿಕಾರಿ ಜರೂರಿ ಅದ. ಮುಕ್ತಿಯು ಮೋಕ್ಷವು ಅಧಿಕಾರಿಯನ್ನು ಅಪೇಕ್ಷೆ ಮಾಡುತ್ತಾರೆ. ಹೌದಲ್ರಿ?
ಮಿಲಿಟರಿ ಸೇನಾ ಆಗಬೇಕಾದ್ರೆ ಉದ್ದ ಅಗಲ ವಚನವನ್ನು ಅಪೇಕ್ಷೆ ಮಾಡುತ್ತದೆ. ಆರೋಗ್ಯ ಆಗಬೇಕಾದ್ರೆ ಪಥ್ಯವೂ ಅಪೇಕ್ಷೆ ಮಾಡುತ್ತದೆ. ಹಂಗೆ ಮುಕ್ತಿ ಆಗಬೇಕಾದ್ರೆ ಅವನೇನಪ್ಪ ಅಧಿಕಾರಿ ಅಪೇಕ್ಷೆ ಆಗ್ತದೆ. ಬರೀ ಉದ್ದ ಅಗಲ ಎಲ್ಲ ಇದು ನಡೀತಾ ಏನದಕ್ಕಾದ್ರೆ ಮತ್ತು ಕಿವುಡಿದ್ರೆ ಏನು ಮಾಡ್ತೀರಿ? ಟೆನ್ಷನ್ ಅನ್ನ ನಿಂತ ಸುಮ್ಮನೆ ಕಿವುಡು ಏನು ಮಾಡ್ತಾನೆ? ಟೆನ್ಷನ್ ಕಿವಿನೂ ಬೇಕು, ಕಾಲು ಬೇಕು. ಹಂಗೆ ಬರೇ ಹಟ್ಟೆ ಇಡಂಗಿಲ್ಲ. ದೇಶ ಕಾಲ ಇವನು ಅಪೇಕ್ಷೆ ಮಾಡ್ತಾರೆ ಅಂತಾರ ಅವನು. ಉಪಾಯ ದೇಶ ಕಾಲಾಧ್ಯ ಸಂತಿ ಸಹಕಾರಿಣಿ ಅಸ್ಮಿನ್ ಅಂದ್ರೆ ಫಲಸಿದ್ಧಿಯೊಳಗೆ ದೇಶ ಕಾಲ ಇರಬೇಕು, ಸಂಗತಿ ಇರಬೇಕು, ಶಾಸ್ತ್ರದ ಮುಮುಕ್ಷುಗಳ ಸಂಗಾತಿಯಾಗಿರಬೇಕು. ಹೌದಲ್ಲ? ಆ ಮನುಷ್ಯ ಮಿಲಿಟರಿ ಮಧ್ಯಗಿದ್ದರೆ ಅವನಿಗೆ ವ್ಯಾಯಾಮ ಮಾಡೋದು ಬರ್ತದೆ. ಹೊಟ್ಟೆರದ್ದು ಗೆಳತನ ಮಾಡಿದ್ರೆ ಚಂತನ ಚಹಾ ಕುಡಿತಾನೆ, ಮತ್ತೇನು ಮಾಡ್ತಾನೆ? ಹಾಗಿಲ್ಲ ಅವನಿಗೆ ಅವ್ರ ಜೊತೆಗೆ ಇರ್ಬೇಕು, ಅವನು ಸಹಕಾರಿ ಇರಬೇಕು, ಅವರೇ ಇರಬೇಕು, ಅದೇ ಹೇಳೋರು, ಅದೇ ಕೇಳೋರು, ಅದೇ ಮಾಡೋರು ಇರಬೇಕು ಅವನಿಗೆ. ಅವು ಯೋಗ್ಯ ದೇಶ ಕಾಲ ಇತ್ಯಾದಿಗಳು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವು ಇಲ್ಲದೆ ಸಹಕಾರಿ ಇಲ್ಲದೆ ಹೋದ್ರೆ ಅವ ಹೇಳಲ್ಲ ಗೀತಾಗ ಅದೇ ಶುಚೋ ದೇಶ ಸಮಾಸ್ತಕ್ಕೆ ಅದಚಿತ್ತೇಂದ್ರಿಯ ಕ್ರಿಯಾ. ಅದೇ ಗೀತಾದಾಗ ಅದೇ ಆ ಮನುಷ್ಯ ಏನಪ್ಪ ಹೆಂಗಿರ್ಬೇಕು ಅಂದ್ರೆ ದೇಶ ಕಾಲ ಪರಿಸ್ಥಿತಿ ಎಲ್ಲನೂ ಕೂಡ ಇರಬೇಕು. ಭಾಳ ಬಿಸಿಲಾಗ, ಭಾಳ ಚಳಿಯಾಗ, ಭಾಳ ಮಳೆಯಾಗ ಬರಂಗಿಲ್ಲ ಮಾಡಕ್ಕೆ. ಮ್ಯಾಲ ದೋದು ಮಳೆ ಸುರಿತಿತ್ತು, ಯಾಕೆ ಬಿಸಿಲು ಕುಡ್ಲಾಕ ಮೈ ತುಂಬ ಎಲ್ಲ ಗೌರವ ಬಿಡ್ತಿತ್ತು. ಹೌದಲ್ಲ? ಏಟು ಹೊತ್ಕೊಂಡು ಗುಡು ಮಾಡಕತ್ತ ಅಂದರೆ ಏನು ಧ್ಯಾನ ಮಾಡ್ತಾನೆ? ಹಾಗಂಗಿಲ್ಲ. ಅದಕ್ಕೆ ದೇಶ ಕಾಲ ಈ ವಸ್ತು ಇವೆಲ್ಲನೂ ಕೂಡ ಭಾಳ ಜರೂರಿ ಅದ. ಹೌದಲ್ರಿ? ಏನಪ್ಪ ಅಂದ್ರೆ ಯಾವುದೇ ಕೆಲಸ ಮಾಡಕ್ಕೆ ಬೇಕಾದ್ರೆ ಸಾರು ಮಾಡ್ಬೇಕಾದ್ರೆ ಏನು ಸಾಮಾನು ಬೇಕು ಅವು ಬೇರೆ ಅದಾವ. ಖೀರ್ ಮಾಡ್ಬೇಕಾದ್ರೆ ಅವು ಬೇರೆ ಅದಾವ. ಖೀರ್ ಮಾಡುವಾಗ ಸಾರಿನ ಸಾಮಾನು ತಂದಿಟ್ಟು, ಸಾರು ಮಾಡೋ ಖೀರಿನ ಸಾಮಾನು ತಂದಿಟ್ಟು ಏನಾಗ್ತದೆ? ಏನೂ ಆಗಲ್ಲ, ಕೆಟ್ಟು ಹೋಗೋದಿಲ್ಲ. ಖೀರಿನ ಸಾಮಾನು ಬೇರೆ, ಸಾರಿನ ಸಾಮಾನು ಬೇರೆ. ಆಗ ಕರ್ಮದ ಸಾಮಾನು ಬೇರೆ, ಧ್ಯಾನ ಮಾಡೋ ಸಾಮಾನು ಬೇರೆ, ಧ್ಯಾನ ಮಾಡೋ ಸಾಮಾನು ಬೇರೆ ಬೇರೆ ಅದಾವ. ಆಯಾಯ ಸಹಕಾರ ಆಗ್ತದೆ. ಇವನಿಗೆ ಮಾಡೋರಿಗೆ ಅನುಕೂಲ ಆಗ್ತದೆ, ಮಾಡೋರಿಗೆ ಅನುಕೂಲ ಆಗ್ತದೆ. ಮತ್ತೊಂದು ಧೈರ್ಯ ಬರ್ತದೆ. ಮಾಲಕ್ಕೆ ಹಿಂದಿದ್ರೆ ನಾ ಹೋಗು ಅಂತ ಹೋಗ್ತದೆ ಯಾರ ಮೇಲೆ, ಮುಂದೆ ಯಾರೇ ಕೇಳಿದ್ರೆ ಯಾಕಂದ್ರೆ ಹಿಂದದ ಅಂತ ಗೊತ್ತದ, ಕಾಪಾಡ್ತಾನಂತ. ಹಂಗೆ ಸಲಕರಣೆಗಳು ಸಾಧಕನಿಗೆ ಬಹಳ ಜರೂರಿ ಅದ. ಅದಕ್ಕೆ ವಯಸ್ಕರು, ಸಹಪಾಠಿಗಳು ಅಂತೇವಲ್ಲ ನಾವು. ಯೋಗ ಮಾಡೋದೇ ಇರಬೇಕು, ವೇದಾಂತ ಮಾಡೋದೇ ಇರಬೇಕು, ಯಜ್ಞ ಮಾಡೋದಾಗ ಇರಬೇಕು ಅಂದ್ರೆ ಅವನು ಸಫಲ ಆಗ್ತಾನೆ ಕೆಲಸ. ಅವು ಇವ್ಯಾವುದಿಲ್ಲ ಅಂದ್ರೆ ಕಾರ್ಯ ಪ್ರತಿಬಂಧಕ ಒಂದು ಮಧ್ಯದಲ್ಲಿ ಅವನು ಬಿಡ್ತಾನೆ. ಹೋಗಕ್ಕೆ ಕೂತಾನ ಘರ್ಕ ನಾಟಕ. ಅದಕ್ಕೆ ಹೇಳಿದ್ರು ಹಂಗಿರಬಾರ್ದು. ಆದ್ದರಿಂದ ಮನುಷ್ಯನೇನಪ್ಪ ಅಂದ್ರೆ ಇವೆಲ್ಲ ಅನುಕೂಲ ಸ್ಥಾನದೊಳಗೆ ಇದ್ದು ಮುಂದೆ ಸಹಕಾರಿ ಕಾರಣ ಅದಾವ. ಹೌದಲ್ಲ? ಮುಂದೆ ಮಾಡಬೇಕೇನು ಅದೇ ಹೇಳ್ತಾರೆ. ಪೈಲ್ವಾನ್ ಆಗಕ್ಕೆ ಹಾಲು ಅದಾವ, ದಂಡು ಬೇಟಕ್ಕೆ ಸಾಮಾನು ಅದಾವ, ಎಲ್ಲ ಅದಾವ. ಕುಡಿತಾನ, ಮೂಲೆ ಕುಂಡಿರ್ತಾನೆ, ಅವ್ನು ನೋಡ್ಕೋತ ದಂಡು ಬೇಟಕ್ಕೆ ನೋಡ್ತಾನೆ. ಪೈಲ್ವಾನ್ ಹಾಕ್ತಾನೆ ಅವನ ಸಾಮಾನು ಅದಾವಪ್ಪ. ಆ ದಂಡು ಬೇಟಕದಿಂದ ಏನು ಮಾಡಬೇಕು? ಅದೆಲ್ಲ ಸಾಮಾನು ಮಾಡಿ ಏನು ವಿಚಾರ ಮಾಡಬೇಕಿಲ್ಲ. ಅವ್ನು ನೋಡ್ಕೋತ ಕುಂತ್ರೆ ಏನಾಗ್ತದೆ? ಕ್ರಿಯೆ ಆಗಬೇಕು. ಇಷ್ಟೆಲ್ಲ ಸಹಕಾರಿ ಕಾರಣಗಳು. ನಿಮಗೆ ಯೋಗ್ಯ ಗುರು ಸಿಕ್ಕಾದ, ಯೋಗ್ಯ ಸ್ಥಾನ ಸಿಕ್ಕಾದ, ಎಲ್ಲ ಸಿಕ್ಕಾದ ಇದ್ರು ಕಡ ಹೆಣ ಕುಂತಿ ಅಂದ್ರೆ ವಿಚಾರ ಮಾಡಿದ್ರೆ ಏನಾಗ್ತದ? ಇವೆಲ್ಲ ಸಿಕ್ಕಾವ, ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದು ವಿಚಾರ ಇರಬೇಕು. ಅದಕ್ಕಂತಾರೆ ಅವರು ಅಥೋ ವಿಚಾರೋ ಕರ್ತವ್ಯ. ಇಷ್ಟೆಲ್ಲ ನನಗೆ ಅನುಕೂಲ ಅಲ್ಲ. ಇಂಥ ಪರಮಾತ್ಮ ಆರೋಗ್ಯವಾದ ದೇಹ ಕೊಟ್ಟಾನೆ, ಅದರ ವಿಚಾರ ಮಾಡಕ್ಕೆ ಅನುಕೂಲ ಕೊಟ್ಟಾನೆ.
ತಿಳ್ಕೊಳ್ಳೋ ಬುದ್ಧಿ ಕೊಟ್ಟಾನ, ತಿಳಿಸುವಂಥ ಗುರುಗಳು ಕೊಟ್ಟಾರ. ಏನು ಮಾಡ್ಬೇಕು? ನೋಡು ಮಗೋಬೇಕ. ಇಷ್ಟೆಲ್ಲ ನನಗೆ ದೇವರು ಯಾಕೆ ಕೊಟ್ಟಂತ ವಿಚಾರ ಮಾಡ್ಬೇಕಲ್ಲಪ್ಪ. ವಿಚಾರ ಮಾಡಲಿಲ್ಲ ಅಂದ್ರೆ ಏನಂತಾರೆ? ನೀನೇ ವೈರಿ, ನಿನ್ನೆ ವೈರಿ ಇದ್ದೆ. ಅದಕ್ಕೆ ಅತಃ ಇಷ್ಟೆಲ್ಲ ನಿನಗೆ ವಿವೇಕ ಬಂದದ, ಬುದ್ಧಿ ಬಂದದ, ಮನುಷ್ಯರಿಗೆ ಸಿಕ್ಕ ಏನು ಮಾಡಬೇಕು? ಇಷ್ಟೆಲ್ಲ ಉಪಾಯದ ಜೊತೆಗೆ ಅದಾವ, ನೀವು ವಿಚಾರ ಹೌದಲ್ಲ? ಪಾರ್ಟಿ ಕೊಟ್ಟರು, ಪುಸ್ತಕ ಕೊಟ್ಟರು, ಬ್ಯಾಗ್ ಕೊಟ್ಟರು, ರಿಕ್ಷಾ ಕೊಟ್ಟರು, ಓದೋಣ ಅಪ್ಪನ ಎಲ್ಲ ಕೊಟ್ಟ. ಅಪ್ಪ ರಿಕ್ಷಾ ತಂದು ಕೊಟ್ಟ, ಪುಸ್ತಕ ಕೊಟ್ಟ, ಪಾರ್ಟಿ ಕೊಟ್ಟ, ಪೆನ್ಷನ್ ಕೊಟ್ಟ. ಇವ ಓದಿಲ್ಲಂದ್ರೆ ಓದ್ಲೇನು ಏನು ಮಾಡ್ತಾರೆ? ಏನು ಮಾಡಂಗಿಲ್ಲ, ಏನು ಮಾಡಕ್ಕೆ ಬರೋಂಗಿಲ್ಲ. ಅದಕ್ಕೆ ಇಷ್ಟೆಲ್ಲ ಅನುಕೂಲ ಇದ್ದಾಗ, ಉತ್ತಮ ಶರೀರ, ಸದ್ಗುರುಗಳು, ಶಾಸ್ತ್ರ, ಅನುಕೂಲ ದೇಶ ಇದ್ದಾಗ ವಿಚಾರ ಕರ್ತವ್ಯ. ವಿಚಾರ ಮಾಡಿ ಮನುಷ್ಯ ವಿವೇಕ ಮಾಡೋದನ್ನ, ವಿಚಾರ ಮಾಡೋದನ್ನ ಅವನ ಜೀವನ ಏನಪ್ಪ ಅಂತ ಕೇಳಿದ್ರೆ ಸಫಲ ಆಗ್ತದೆ ಅಂತ ಕೇಳ್ಯಾರ. ಸಫಲ ಆಗ್ತಂದ ಅಂಥದ್ದು ಎಲ್ಲ ಅದರಿ. ಎಂಥ ಮೂರ್ಖ ಹಸುವೆ ಅಂತ ಅಳ್ತಾನ. ಅರೆ ಕಟ್ಟಿಗೆ ಅದ, ಒಲಿ ಅದ, ಹಿಟ್ಟದ, ನೀರದ, ಬಡ್ಕೊಂತ ಇಲ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಅವನಿಗೆ? ಏನಿಲ್ಲ. ಒಲಿ ಉರಿ ಹಚ್ಚುದು ಅದ, ಮತ್ತೆ ಹಚ್ಚು ಜರುತ್ತೇನ? ಹೌದಲ್ಲ? ಎಲ್ಲ ಸಾಮಾನು ಇಟ್ಟು ಕಲಸಿ ಬಿಡ್ಕೊಳಕ್ಕಾಗಿಲ್ಲ ಅಂದ್ರೆ ಯಾರೇನು ಮಾಡ್ಬೇಕ್ರಿ? ಯಾರೇನು ಮಾಡ್ಬೇಕು? ಹಲಸಿ ಮೂರ್ಖ. ಅದಕ್ಕಂತ ಇಷ್ಟೆಲ್ಲ ಏನು ಕೊಟ್ಟಾರ? ಅಥವಾ ಅಂದ್ರೆ ಇಷ್ಟೆಲ್ಲ ಇದ್ದಾಗ ಗುರು ಅದರ, ಶಾಸ್ತ್ರ ಅದ, ಆರೋಗ್ಯ ಅದ, ಪುಸ್ತಕ ಅದಾವ. ಮಾಡಲಿಲ್ಲ, ಮಡಿಸಿ ಋಣ ಪುಸ್ತಕ ಏನು ಮಾಡ್ಬೇಕ್ರಿ? ಇಷ್ಟೆಲ್ಲ ಇದ್ರು ಹೇಳೋರದ, ಕೇಳೋರದ, ಸಮಯ ಅದ, ಇದೇ ಮಾಡೋ ಕೆಲಸನೇ ಅದ, ಮತ್ತೊಂದು ಕೆಲಸನೂ ಇಲ್ಲ ನನಗೆ. ಇಷ್ಟೆಲ್ಲ ಇದ್ದರೂ ಏನು ಮಾಡಬೇಕು? ವಿಚಾರ ಕರ್ತವ್ಯ. ವಿಚಾರ ಮಾಡಬೇಕು. ವಿಚಾರ ಮಾಡಿ ಅವ ಅಂತ ವಿಚಾರ ಮಾಡಿ ನಾವು ಇಲ್ಲಿಗೆ ಬಂದೇವ್ರಿ ಅಂದ. ವಿಚಾರ ಮಾಡಿ ಇಲ್ಲಿಗೆ ಬಂದೇವಿ. ಮನುಷ್ಯ ಎಲ್ಲರಿಗೂ ವಿಚಾರ ಇರ್ತದೆ, ಎಲ್ಲರಿಗೂ ವಿಚಾರ ಇದೆ. ವಿಚಾರ ಮಾಡಕತ್ತೀವಿ, ವಿಚಾರ ಮಾಡಕತ್ತೀವಿ, ವಿರುದ್ಧ ವಿಚಾರ ಮಾಡಕತ್ತೀವಿ. ವಿಚಾರ ಅದಲ್ರಿ, ವಿಚಾರ, ಚರ, ನಡೆಯುವುದು, ಮಾಡೋದು. ವಿರುದ್ಧ ಏನು ವಿಚಾರ ಮಾಡಂತ ಅವ್ರು ನೀವು ಮನುಜನ್ಮ ಕೊಟ್ಟಾರ, ಅದ್ರ ವಿರುದ್ಧ ವಿಚಾರ ಮಾಡಕತ್ತೀವಿ. ಅದ ವಿರುದ್ಧ ಮಾಡಬೇಡ, ವಿಶೇಷ ವಿಚಾರ ಮಾಡ. ಅದಕ್ಕೆ ವಿವೇಕ ಅಂತ. ವಿಶೇಷ ಅಂದ್ರೆ ಮಂದಿ ಏನು ಮಾಡಕತ್ತಾರ, ಇದಿಲ್ಲ. ಮಂದಿ ನಾ ಅಂತಾರೆ, ಮಂದಿ ಸಂಸ್ಥೆ ಇದು ನೀನು ಅದು ಇಲ್ಲ. ನೀನು ವಿರುದ್ಧ ವಿಚಾರ. ಅದಕ್ಕೆ ಏನು ವಿರುದ್ಧ? ಏನು? ಜನ್ಮ ಮರಣದ್ದು, ಶರೀರದ ವಿಚಾರ ಅಲ್ಲ. ಇದರ ವಿರುದ್ಧ ಪರಮಾತ್ಮನ ವಿಚಾರ, ಆತ್ಮನ ವಿಚಾರ. ಅನಾತ್ಮದ ವಿಚಾರ ಮಾಡ್ತಾರೆ ಮಂದೆಲ್ಲ. ನೀ ಅದರ ವಿರುದ್ಧ ವಿಚಾರ ಮಾಡ. ಅದಕ್ಕಂತಾರ ವಿಚಾರ ಕರ್ತವ್ಯ. ಏನು? ಫಲಸಿದ್ಧಿಗಾಗಿ ವಿಚಾರ ಮಾಡಬೇಕು. ಯಾವ್ದ್ರದ್ರಿ? ಆತ್ಮವಸ್ತುನ ನೋಡಿ. ವಿಚಾರ ಮಾಡದವ್ರು ಯಾರೂ ಇಲ್ಲ. ಒಂದು ಪ್ರಾಣಿನ ಒಂದು ಏನು ಹಾಕ್ರಿ, ಮನುಷ್ಯನಲ್ಲಿ ವಿಚಾರ ಮಾಡ್ತಾ ತಿನ್ನಲೇ ಬೀಳ. ದನಕ್ಕೆ ಏನು ಹತ್ತಿದ್ರೆ ಇಡ್ತಾರೆ, ಮತ್ತೆ ಏನು ತಿಂತಾರೆ, ಕಲ್ಲು ತಿಂತೋ ಇರೋ ದನ, ಅದು ಗೊತ್ತದ ತಿನ್ನೋ ಸಾಮಾನಲ್ಲ. ಉಣ್ಣು ತಿನ್ನೋದ್ರಾಗ ಮನುಷ್ಯನಕ್ಕಿಂತ ಪ್ರಾಣಿಗಳು ಬಹಳ ಹುಷಾರದ ಅಂತ ಹೇಳ್ತಾರೆ. ಹೇಳ್ತಾರೆ
ಶಬ್ದ ಸ್ಪರ್ಶ ರೂಪ ಸುಗಂಧಗಳನ್ನು ಗ್ರಹಿಸುವಲ್ಲಿ ಮನುಷ್ಯನಿಗಿಂತಲೂ ಪ್ರಾಣಿಗಳು ಅತ್ಯಂತ ಬುದ್ಧಿವಂತವಾಗಿರುತ್ತವೆ. ಗಂಧ ಗುಣವು ಇರುವಬಲ್ಲದು. ಶಾಸ್ತ್ರ ಇದೆ, ಅದಕ್ಕೆ ನಾವು ವಿಚಾರ ಅನ್ನಂಗಿಲ್ಲ. ವಿರುದ್ಧ ವಿಚಾರ, ಪ್ರಾಣಿಗಳಿಗಿಂತಲೂ ವಿರುದ್ಧ ವಿಚಾರ, ಅಥವಾ ಶಬ್ದ ಸ್ಪರ್ಶ ಆದಿಗಳಿಗೆ ಬಿಟ್ಟು ಅಶಬ್ದ ಅಸ್ಪರ್ಶ ರೂಪ ಗಂಧದ ವಿಚಾರ, ಅದಕ್ಕೆ ನಾವು ವಿಚಾರ ಅಂತೇವೆ. ವಿಚಾರ ಈ ಶಬ್ದ ಇವುಗಳು ಇದು ಸಹಜ ಪ್ರವೃತ್ತಿ ಅದ, ಇದೇ ವಿಚಾರ ಅನ್ನಂಗಿಲ್ಲ. ಹಸಿವಾದ ಕೂಡಲೇ ಊಟ ನೆನಪಾಗೋದು ವಿಚಾರ ಮಾಡ್ತಾನೆ ಅಂದ್ರೆ ಅದಕ್ಕೆ ನಾವು ಸಹಜ ಪ್ರವೃತ್ತಿಯ ರೂಪ ಮಾಡಿಕೊಳ್ಳೆ ಕಣ್ಣು ನೋಡ್ಬೇಕಂತಾರೆ ಹೋಗ್ತದೆ, ಸಹಜ ಪ್ರವೃತ್ತಿ ಅದು, ವಿಚಾರ ಅಲ್ಲ. ವಿಚಾರ ಅಂದ್ರೆ ಹಿತ ಅಹಿತದ ಏನು ಅದು ವಿಚಾರ ಅಂತ. ಅದು ವಿಚಾರ ಏನಪ್ಪಾ ಅಂತ ಕೇಳ ಕರ್ತವ್ಯ. ಯಾರು? ಜಿಜ್ಞಾಸುನಃ. ಯಾವ್ದ್ರದ್ದು? ಅವಸ್ತುವಿಂದಲ್ಲ, ವಸ್ತುನಃ. ಇಡೀ ಜಗತ್ತೆಲ್ಲ ಅವಸ್ತು ಮಾಡ್ತದೆ. ವಸ್ತು ಬ್ರಹ್ಮ, ಅವಸ್ತು ಪ್ರಪಂಚ. ಇದ್ರ ವಿಚಾರ ಮಾಡ್ತಾರೆ ನೋಡ್ರಿ ಎಲ್ಲರೂ. ಅಧಿಕಾರ ಮಾಡಬೇಕು, ಆತ್ಮದ ವಿಚಾರ ಮಾಡಬೇಕು. ನೋಡ್ರಿ, ಅದು ನಮ್ಗೆ ಗೊತ್ತೇ ಇಲ್ಲರಿ. ನಾವು ಇದೇ ನೋಡಕತ್ತೇವೆ, ಇದೇ ಇದ್ರ ವಿಚಾರ, ಶಬ್ದ ವಿಚಾರ ಮಾಡ್ತೇವೆ, ನಮ್ಗೆ ಗೊತ್ತೇ ಇಲ್ಲ ಅದು. ನೀವು ಆತ್ಮನ ವಿಚಾರ ಮಾಡಂದ್ರಲ್ಲ, ನಮಗೆ ಅನಾತ್ಮ ಗೊತ್ತದ, ನಮ್ಗೆ ಗೊತ್ತಿಲ್ಲ. ನಾವು ಇದ್ರದ್ದೇ ವಿಚಾರ ಮಾಡ್ತೇವೆ, ಮಾಡ್ಕೋತ ಬಂದೇವಿ ನಾವಲ್ಲ, ನಮ್ಮ ಮುತ್ತೆ ನೋಡ್ಕೊಂಡು. ನಮ್ಮ ಪರಂಪರದ ಇದು ಇದ್ರದ್ದು ಅವಸ್ತುವಿನ ವಿಚಾರ ಮಾಡೋದು. ಮುಗಿದು ಬಂದೆ. ಮತ್ತೆ ಹೆಂಗೆ ಮಾಡಬೇಕು? ಹಂಗೆ ಅದು ವಿಚಾರ ಮಾಡಬೇಕು ಅಂದ್ರೆ ಯಾರು ಅದರ ವಿಚಾರ ಮಾಡ್ಯಾರ ಅವ್ರಂತಕ್ಕೆ ಹೋಗ್ಬೇಕು. ನಮ್ಗೆ ಗೊತ್ತಿಲ್ಲ ಅಂದ್ರೆ ಹೌದಾ? ಯಾರು ಸೈನ್ಸ್ ಓದ್ಯಾರ ಅವ್ರಂತಕ್ಕೆ ನೀವು ಓದಕ್ಕೆ ಹೋಗ್ಬೇಕು. ಯಾರು ಡಾಕ್ಟರ್ ಓದ್ಯಾರ ಅವ್ರಂತಕ್ಕೆ ಹೋಗ್ಬೇಕು. ಯಾರು ವಸ್ತುವಿನ ವಿಚಾರ ಮಾಡ್ಯಾರ ಅವ್ರಂತಕ್ಕೆ ಹೋಗ್ಬೇಕು. ನಿನ್ನ ಕಲ್ಯಾಣ ಆಗಿತ್ತು ಅಂದ್ರೆ ವಿಚಾರ ನೀ ಮಾಡಿದೆಪ್ಪ ಭಾಳ, ನೀ ವಿಚಾರ ಏನಂತ ಅಲ್ಲ, ಯಾವ್ದ್ರದ್ದು ವಿಚಾರ ಮಾಡ್ಬೇಕು ಅದ್ರ ವಿಚಾರ ಮಾಡಿಲ್ಲ. ನೀ ಸಮಸ್ಯೆ ಇದೆ. ಅವಿಚಾರಣೆ ಕೃತೋ ಬಂಧ ಅಂತಂದ್ರೆ ವಿಚಾರ ಇದ್ದವ್ರಿಗೆಲ್ಲ ಯಾವ್ದಾರ ವಿಚಾರ ಮಾಡ್ಬೇಕು, ಅದರ ವಿಚಾರ ಮಾಡಿದವ ಅವಿಚಾರಣೆ. ಉಳ್ಕ ಜಗತ್ತು ಏನು ಬಾಹ್ಯಾಕಾಶ ಎಲ್ಲೇನು ಹೋಗ್ಯಾರ, ವಿಚಾರ ಇದ್ದ ಹೋಗ್ಯಾರ. ಇಷ್ಟೇ, ಯಾವ್ದಾರ ವಿಚಾರ ಮಾಡ್ಬೇಕು ಅದ್ರದ್ದು ಮಾಡಿಲ್ಲ ನೀ. ಅದಕ್ಕೆ ಇದ್ರ ಬಗ್ಗೆ ನೀ ಅವಿಚಾರಿ ಐತಿ. ಇದು ಆತ್ಮನ ಬಗ್ಗೆ, ಪರಮಾತ್ಮ ವಸ್ತುವಿನ ಬಗ್ಗೆ. ಅದಕ್ಕೆ ಹೇಳಿದ್ರು ಅವರು, ಅಂತಹ ವಸ್ತು ವಿಚಾರವನ್ನ ಯಾರು ಮಾಡ್ಯಾರೆ ಅಂತಹ ಗುರುಂ ಸಮಾಸಾಧ್ಯ ಸಮ್ಯಕ್ ಆಸಾಧ್ಯ ಅಂತಹ ಗುರುಗಳನ್ನು ಗುಕಾರಸ್ತು ಅಂಧಕಃ ಅಜ್ಞಾನವನ್ನು ಕಳೆದುಕೊಂಡ ತನ್ನನ್ನು ತಾನು ಅರಿತು ಅನುಭವಿಸಿದ ಗುರುಗಳನ್ನು ಸಮ್ಯಕ್ ಆಸಾಧ್ಯ ಸಮಾಸಾಧ್ಯ. ಹೌದಾ? ಯಾವ ರೀತಿಯಾಗಿ ಅವರನ್ನು ಭೇಟಿ ಮಾಡಿ, ಸಮಾಸಾಧ್ಯ ಭೇಟಿಯಾಗಿ ಅವ ಯಾವ ರೀತಿಯಾಗಿ ಭೇಟಿ ಆಗಬೇಕೋ ಆ ರೀತಿಯಾಗಿ ಭೇಟಿ ಆಗಕ್ಕೂ ಹೇಳ್ಯಾರ. ಹೆಂಗೆ ಕೇಳ್ಬೇಕು ಕೇಳ. ಸುಮ್ಮ ಒಂದು ಬ್ಯಾಂಕಿನ ಹೋಗಿ ಅವ್ರು ಸಾಲ ತೊಗೊಳ್ಬೇಕು, ಸಾಲ ತೊಗೊಬೇಕಂದ್ರೆ ಸಾವುಕಾರ ಸಾಲ ಕೊಡು, ಪುಗಾಡ್ ಕೊಡ್ತೀಯ, ಬಡ್ಡಿ ಕೊಡ್ತೀನಿ. ಅವೇನಂತ ಕೊಡ್ತೀನಿ ಬಾ ಅಂತ ಕಪಾಳಿ ಕೊಡ್ತಾನೆ, ಬಡ್ಡಿ ಕೊಡಂಗಿಲ್ಲ. ಕೇಳೋ ಪದ್ಧತಿ ಅದ, ಅಂದ್ರೆ ಪುಗಾಡ್ ಕೊಡಂಗಿಲ್ಲ. ಖರೆ ಕೇಳೋ ಪದ್ಧತಿ, ಗುರು ಉಪದೇಶ ಪುಗಾಡ್ ಮಾಡಂಗಿಲ್ಲ, ಹಂಗೆ ಮಾಡಂಗಿಲ್ಲ. ಅವರು ಸೇವೆ ಮಾಡಬೇಕು, ಎಲ್ಲ ಮಾಡ್ಬೇಕಾದಲ್ಲ, ಹಿಂಗೆ ಅಂತದೆ. ಪರಂತು ಅದಕ್ಕೆ ನಿಯಮದ. ಬ್ಯಾಂಕ್ ಸಾಲ ತಗೋಬೇಕಾದ್ರೆ ಬರೆದು ಕೊಡಬೇಕು, ಫಾರ್ಮ್ ತುಂಬಬೇಕು, 12 ಶೇರ್ ಕೊಡಿಸ್ಬೇಕು, ಶಾಂಕ್ಷನ್ ಮಾಡ್ತಾರೆ. ಏನ್ ಹಂಗ ಈ ಜನ್ಮ ಮರಣ ರಹಿತವಾದ ಮೋಕ್ಷವನ್ನು ಪಡಿಬೇಕು ಅಂತ ನಿನಗೆ ಅಪೇಕ್ಷೆ ಇತ್ತು ಅಂದ್ರೆ ಗುರುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹೆಂಗ? ಸಮಾಸಾಧ್ಯ. ಶಾಸ್ತ್ರಗಳಲ್ಲಿ ಗುರುಗಳನ್ನು
ಹೇಗೆ ಭೇಟಿ ಆಗಬೇಕು ಅನ್ನೋದು ವರದಾನ. ಸಮಿತ್ಪಾಣಿ ಸುರತ್ರಿಯಂ ಬ್ರಹ್ಮನಿಷ್ಠಂ, ಹಂಗೆ ಹೋಗ್ಬೇಕು ಅಂತ. ವಿನಯಭೂತನ ನಿಜಗುಣದ ವರದಾನ ಭಾಳ ಚೆನ್ನಾಗಿ ಅನುಭವಿಸೋದಾಗಲಿ ಹೆಂಗೆ ಶಿಷ್ಯ ಹೋಗ್ಬೇಕು ಅನ್ನೋದು ವರದಾನ. ಆ ರೀತಿಯಾಗಿ ಸಮಾಸಾದ ಸಮ್ಯಕ್ ಪ್ರಾಪ್ತನಾಗಿ ಆ ಸಾಧ್ಯದ ಪ್ರಾಪ್ತಿ ಮಾಡಿಕೊಂಡು ವಿನಯ, ವಿರತಿ, ಭಾವ ಇವೆಲ್ಲದರಿಂದ ಕೂಡಿಕೊಂಡು ಏನಪ್ಪ ಅಂದ್ರೆ ಗುರುಗಳ ಸಮೀಪಕ್ಕೆ ಹೋಗಬೇಕು. ಹೌದ್ರಿ, ನಂದೇ ಹೇಳಿದ್ರಿ ಗುರುಗಳು ಹೆಂಗಿರ್ಬೇಕು ಅದಿಟ್ಟು ಹೇಳಿರಲ್ಲ, ಶಿಷ್ಯಂದೇ ಹೇಳಿದ್ರು ಸುದ್ದಿ. ಗುರುಗಳದಿಟ್ಟು ಹೇಳ್ರಿ ಅಂದ್ರೆ ಅವರು ಬ್ರಹ್ಮ ವಿದುತ್ತಮಂ ದಯಾ ಸಿಂಧುಂ ಗುರುಂ. ನೋಡ್ರಿ, ಮದುವೆ ಆಗ್ಬೇಕಂದ್ರೆ ಹುಡುಗಿ ಲಕ್ಷಣ ಹುಡುಗ ಲಕ್ಷಣ ಎರಡೂ ಬೇಕು. ಬರೀ ಹುಡುಗುದು ಚಂದ ನಡೀತಾಳೆ, ಚಂದ ಮಾತಾಡ್ತಾಳೆ, ಏನು ಕೇಳ್ತಾರೆ, ಅವನೇ ತೊದ್ರೆ ಮಾತಾಡೋವಿದ್ದಂದ್ರೆ, ಕೊಂಡ್ಕೊತ ನಡೆಯೋವಿದ್ದಂದ್ರೆ, ಈ ಕಡೆ ನೋಡೋವಿದ್ದಂದ್ರೆ ಎರಡೂ ಬರಬೇಕು ಬರೋಬರಿ. ಜೋಡಿ ಮಸ್ತ್ ಅದ ನೋಡ ಅಂತೀರಿ ನೀವು, ಜೋಡಿ ಮಸ್ತ್ ಅದ. 3 ಫೀಟಿನ ಹುಡುಗಿ 6 ಫೀಟಿನ ಹುಡುಗ, ಜೋಡಿ ಇರ್ಬೇಕು. ಜೋಡಿ ಇದು ಅಂತಿರಲಿಲ್ಲ, ಅಲ್ಲೇ ಆನಂದ ಅದ. ಹಾಗೆ ಶಿಷ್ಯ ಚಲೋ ಇರ್ಬೇಕು, ಗುರು ಮನಸ್ಸಿಗೆ ಬಂದಂಗೆ ಇರ್ಬೇಕು. ಅದಕ್ಕೆ ಹೇಳ್ತಾರ ಅವ್ರು ಏನಪ್ಪ ಅಂದ್ರೆ, ಅವ್ನ ಗುರು ಹೇಳಿದ್ರು ಗುರು ಹೆಂಗಿರ್ಬೇಕು ಅಂದ್ರೆ ಮೊಟ್ಟ ಮೊದಲನೇ ಲಕ್ಷಣ ಬ್ರಹ್ಮವಿದುತ್ತಮ, ಮೊಟ್ಟ ಮೊದಲ ಬ್ರಹ್ಮಜ್ಞಾನ. ಬ್ರಹ್ಮವಿತ್ ಮುಗಿತು, ಮತ್ತು ಉತ್ತಮ ಯಾಕೆ ಬರೋದು? ಬ್ರಹ್ಮವಿದ್ವರಿಯ ಬ್ರಹ್ಮ ವಿದ್ವರಿಷ್ಠ. ನೀವು ಬರೆದಿರಲ್ಲ 3, ಅದಕ್ಕೆ ಕಟ್ ಕಡಿಯ ಅಷ್ಟಿದ್ದವು. ಏನೇನೇನೇನು ಹಿಂಗೆ ಕಂಟಾಗಿರ್ಬೇಕು. ಮಧ್ಯೆ ಬಡ್ದು ಸ್ವಲ್ಪ ಹೇಳ್ಬೇಕು. ಗಂಟನ ಕಲೆ 32 ಎಷ್ಟು ನಿಶ್ಚಯ ಆಗಿದೆ. ಯಾವನಿದ್ರೆ ನಿದ್ದೆ ಬರೋದಕ್ಕೆ ನಿನ್ನ ಹೆಸರು ಏನಂತ ಕೇಳಿದ್ರೆ ಏನಂದ್ರೆ ವಿಚಾರ ಮಾಡ್ತೇನೆ ನಾನು ಇಲ್ಲ, ಎಷ್ಟು ದೃಢ ಆಗ್ಯದಲ್ಲ. ಹಂಗೆ ಬ್ರಹ್ಮ ವಿತ್ರೊಳಗೆ ಉತ್ತಮಂ ಬ್ರಹ್ಮ ವದ್ವರಿಷ್ಠ ಗುರು ಹಂಗಿರ್ಬೇಕು. ಎಲ್ಲ ಬ್ರಹ್ಮ ವಿದ್ಯು ಶಾಣೆ ಅದನ್ರಿ. ದಯಾಚಂದ್ರ ಇರ್ಬೇಕಲ್ಲ, ಏನು ಕೊಡ್ತಾನ, ಏನು ತರ್ತಾನ, ಏನು ಮಾಡ್ತಾನ, ಏನೊಂದು ಅಪೇಕ್ಷೆ ಇಲ್ಲದೆ. ಜಗತ್ತಿನೊಳಗೆ ಒಬ್ಬರು ಸಹಾಯ ಮಾಡ್ತಾರೆ, ಏನಾದ್ರು ಉಪಕಾರ ಆಗ್ತದಂತ. ಪರಂತು ಜಗತ್ತಿನೊಳಗೆ ಇಂಥವ್ರು ಅದಾರ, ಯಾರೋ ಏನೋ ಗೊತ್ತಿರಂಗಿಲ್ಲ, ಬಸ್ ಸ್ಟ್ಯಾಂಡ್ ಬಿದ್ದಿರ್ತಾನ ಮನುಷ್ಯ ಬೇಹುಷ, ಯಾವ್ರವನು ಯಾವ ಹಿಡ್ಕೊಂಡ್ಕಿದ್ ಬೇಕಿದ್ದು ಮಾರಿ ನೀರು ಹಾಕಿ ಆರಾಮ ಮಾಡ್ತಾರಲ್ರಿ. ದಯಾಶಂತು ಮಂದಿರ ಕೆಲವ್ರ ಮಂದಿ ನೋಡ್ತಿರ್ತಾರೆ, ಬಿದ್ದಾನ ಯಾವ್ರವನು ನಡಿ. ಪೈಕಿ ನೋಡ್ತಾರಲ್ಲ ಅವ್ ದಯಾಶಂತು ಅಲ್ಲ. ಮನುಷ್ಯ ಮಾತ್ರ ನೋಡ್ತಾನಲ್ಲ ಅವ ದಯಾಶಂತು ಮನುಷ್ಯ. ಗುರುಗಳು ಹಂಗಿರ್ಬೇಕು. ಸಣ್ಣವ ದೊಡ್ಡವ, ಆ ಜಾತಿ ಈ ಜಾತಿ, ನಮ್ಮ ಪೈಕಿ ಅವ್ರ ಪೈಕಿ ಇಲ್ಲ, ದಯಾಶಂತು ಗುರುಗಳು ಹಂಗಿರ್ಬೇಕು. ಆ ದಯಕ್ಕೆ ಜಾತಿ, ದೇಶ, ಕುಲ ಇವ್ಯಾವ ಸೀಮಾ ಇರಬಾರ್ದು ನೋಡ್ರಿ. ಸಿಂಧು ಅಂತ ಸೀಮಾ ಇಲ್ಲ ಸಿಂಧು. ಹಂಗೆ ದಯಾಕ್ಷಿ ನಮ್ಮ ಜಾತಿಯವರಿಗೆ ಕೆಲವೊಂದು ಬ್ಯಾಂಕ್ ಇರ್ತಾವೆ ನೋಡ್ರಿ. ಕೆಲವೊಂದು ಬ್ಯಾಂಕ್ ಆರ್ಯ ವೈಶ್ಯ ಬ್ಯಾಂಕ್ ಅವರಿಗೆ ಕೊಡ್ತಾರೆ ಸಾಲ. ಬಸವೇಶ್ವರ ಬ್ಯಾಂಕ್ ಕಲ್ಲಿಂದ ಕೊಡ್ತಾರೆ ಸಾಲ. ಹಂಗಿರ್ಬಾರ್ದು. ಇವ ತತ್ವಜ್ಞಾನಿ ಯಾವ ಜಾತಿ ಬರಲಿಕ್ಕ ಎಲ್ಲರನ್ನ ಕೊಡ್ತಾನ. ಸಿಂಧು ಅದಾನ, ಅವನ ದಯ ಯಾರು ಎಷ್ಟು ತೊಗೊಂಡ್ರು ಸಮುದ್ರ ನೀರು ಹೆಂಗೆ ಕಮ್ಮ ಹಂಗಿಲ್ಲ. ಹಂಗ ಎಲ್ಲ ಜಾತಿ ಎಲ್ಲ ವರ್ಣ ಅಧಿಕಾರಿಗಳ ಮೇಲೆ ಅವ ಹೆಂಗದ ದಯಾನ್ವಿತ. ಸಿಂಧು ಕೊಟ್ಕೋತ ಹೋಗ್ತಾನೆ ಕೊಟ್ಟಂಗ ಮತ್ತೆ ಹೆಚ್ಚಾಗ್ತದೆ. ಅದಕ್ಕೆ ಅವ್ರು ಬರೀತಾರೆ, ಹೆಣ್ಮಗಳು ಅದನ್ನ ಉಸಾಡಿತಾಳ, ಮಗ ಹಡ್ದ ಅಂದ್ರೆ ಏನು ಮಾಡ್ತಾಳ ಹೇಳ್ತಾರೆ ಶಾಸ್ತ್ರ, ಗಂಡನ ಮಾಯ
ಎಲ್ಲ ತೆಗೆದು ಅವನ ಮೇಲೆ ಇಡ್ತಾಳೆ. ಭಾಳ ಜೀವ ಮಾಡ್ತಾಳೆ. ಮತ್ತೆ ಆಕೆ ಮುಖ ಮಾಡ್ತಾಳೆ, ಕೊಳ್ಳಿಗೆ ಹಾಕೋತಾಳೆ, ಹೊಟ್ಟೆ ಇಟ್ಕೊತಾಳೆ. ಮುಂದೆ ವರ್ಷ ಮತ್ತೊಂದು ಹುಡ್ತದೆ. ಮೊದಲೇ ಎಲ್ಲ ಕೊಟ್ಟರೆ ಇದಕ್ಕೆ ಎಲ್ಲಿ ತರಬೇಕು? ಇಲ್ಲ, ಆಕೆ ಎಂತ ಎಷ್ಟು ಮಾಯ ಅದ, ಎಂಟು ಹಡಿದ್ರು ಎಲ್ಲದ ಮೇಲೆ ಮಾಯ ಅದ. ಮೊದಲಿಂದ 2 ಜಾಗ ಕೊಡ್ತಾರೆ, ಅದಕ್ಕೆ 2ಕ್ಕೆ ಮಾಡ್ತೀವಿ. 3 8 ಧೃತರಾಷ್ಟ್ರ ಆಕೆ ಹೆಣ್ಮಗಳಿಗೆ 100 ಹಡದ್ರಿ. ದುರ್ಯೋಧನ ಮೇಲೆ ಕಮ್ಮಿ ಇಲ್ಲ, ಎಲ್ಲರ ಮೇಲೆ ಮಾಯ. ಅದಕ್ಕೆ ಕೃಷ್ಣಗೆ ಶಾಪ ಕೊಟ್ಲಿಕ್ಕೆ, ನನಗೂ ನಿನ್ನಂಗ ಮಕ್ಕಳ ಸತ್ರ ಏನಾಕಂದ ಗೊತ್ತಾಕ ಹೋಗಿ ಶಾಪ ಕೊಟ್ಲಿಕ್ಕೆ. ಮಾಯಾನು ಭಾಳ ಮಜಾ ಅದ. ಅದು ರಬ್ಬರ್ ಟೆಂಟ್ ಇದ್ದಂಗೆ ಹಿಂಗಸಂಗ ಹೈಕೋತೇವೆ. ಅದಕ್ಕೆ ಬ್ರಿಟಿಷರು ಪ್ರಥಮ ನಮ್ಮ ದೇಶಕ್ಕೆ ಬಂದ ಕಾಲಕ್ಕೆ ನಮ್ಮ ರಾಜರಿಗೆ ಅದೇ ಕೇಳಿರಂತ, ನಮಗೊಂದು ಟೆಂಟ್ ಅದ ಜಾಗ, ಟೆಂಟದ ಒಳಗಿದ್ದ ಜಾಗ ನಮ್ದು. ಇದು ಹುಚ್ಚ ರಾಜ ಬರೆದು ಕೊಡ್ತೀರಿ. ಅದು ರಬ್ಬರ್ ಟೆಂಟ್ ರೀ. ಬಂಗಾಳದಿಂದ ಹಿಕ್ಕು ದಿಲ್ಲಿ ತಕ್ಕ ಬಂತಿರೋದು. ಟೆಂಟದ ಒಳಗಿನ ಕೊಡ್ತೇವೆ ಒಂದೂರಲ್ಲಿ ನಮ್ಮದೇ. ಹಂಗಾಗಿ ಇದು ಜೀವ ಪ್ರೇಮ ಮಾಯ ಹಿಂಗದ ರಬ್ಬರ್ ಟೆಂಟ್ ಇದ್ದಂಗೆ ಹಿಗ್ಗಿಸ್ದಂಗೆ ಹಿಗ್ತಾವ. ನಾಮದ ಮ್ಯಾಲ, ಶಬ್ದ ಮ್ಯಾಲ, ರೂಪದ ಮ್ಯಾಲ, ಸ್ಪರ್ಶದ ಮೇಲೆ, ಇದ್ರ ಮೇಲೆ ಅಂತ ಅಲ್ಲ. ಶಬ್ದಕ್ಕೆ ಅಡಿಜ ಮೇಲೆ, ನಾಮಕ್ಕೆ ಕೆಟ್ಟದ ಸ್ಪರ್ಶಕ್ಕೆ ರಸಕ್ಕೆ ಸಿಗುತ್ತದ. ಇದು ಮಾಯ ಭಾಳ ಚಿತ್ರ. ಅದಕ್ಕೆ ಅಂತಾರೆ ಏನಪ್ಪ ಅಂತ ಕೇಳಿದರೆ ದಯಾ ಸಿಂಧು. ಏನಪ್ಪ ಅಂದ್ರೆ ದಯಾ ಸಿಂಧು ಅಂಥ ಗುರು ಏನಪ್ಪ ಅಂತ ಕೇಳಿದ್ರೆ ಸಮಾಸಾಧ್ಯ ವಿಚಾರೋ ಕರ್ತವ್ಯ. ವಿಚಾರ ಎಲ್ಲಿ ಮಾಡಬೇಕು? ಏನಪ್ಪ ಅಂದ್ರೆ ಗುರುಗಳಂತೆ ಬರ್ಯಾಕ ಕಲಿಬೇಕು. ಆಯಿ ಹಿಂಗ ಗುರು ಇಲ್ಲ ಅಂದ್ರೆ ಹಿಂಗೆ ಮಾಡಿದ ಉಲ್ಟಾ ಆಯ್ತಲ್ರಿ. ಬರ್ದಾನ ಖರೆ ಹಿಂಗೆ ಮಾಡಿ ಹಿಂಗೆ ಆಗ್ಬೇಕಲ್ಲ, ಅದು ಹಿಂಗೆ ಮಾಡಿ ಹಿಂಗೆ ಗಂಟೆಗೆ ಒಳಗೆ ಮಾಡಿ. ಅದಕ್ಕೆ ಗುರು ಬೇಕು. ಅದಕ್ಕೆ ಗುರುಗಳಂತ ಹೋಗಿ ಏನಪ್ಪ ಅಂದ್ರೆ ಸಮಾಸಾಧ್ಯ ಸಮ್ಯಕ್ ಆಗಿ ಏನಪ್ಪ ಅಂದ್ರೆ ಉತ್ತಮ ಗುರುವನ್ನ, ನಿನ್ನ ಅಜ್ಞಾನವನ್ನು ಕಳೆಯುವ, ಪ್ರಕಾಶ ಕೊಡುವ. ಉಕಾರಸ್ತು ಅಂಧಕಾರ, ಉಕಾರಸ್ತು ನಿವರ್ತಕ. ಅಜ್ಞಾನವನ್ನು ಕಳೆದು ಪ್ರಕಾಶದಲ್ಲಿ ನಿನಗೆ ಒಯ್ದು ಕುಂಡ್ರಿಸವ, ಅನಾತ್ಮವನ್ನು ತೆಗೆದು ಆತ್ಮದಲ್ಲಿ ನಿಷ್ಠೆ ಮಾಡತಕ್ಕಂಥವ. ಅಂಥ ಸತ್ವ ಏನಪ್ಪ ಅಂತ ಕೇಳಿದರೆ ನೀವು ಹೋಗಿ ವಿಚಾರ ಮಾಡಬೇಕು. ಆ ವಿಚಾರ ಮಾಡದ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಗೊತ್ತಾಗ್ತದೆ. ತ್ಯಾಗಗ್ರಹಣ ನಡೀತದೆ. ತ್ಯಾಗಗ್ರಹಣ ವಿಚಾರ ಮಾಡೋವನಿಗೆ ಇಲ್ಲಾಂದ್ರೆ ಗೊತ್ತಾಗಿಲ್ಲ. ಆದ್ದರಿಂದ ಇವು ಕೆಟ್ಟ ಪ್ರಾಣಿಗಳು, ಶೂಕರ ಇತ್ಯಾದಿಗಳು, ಅವ್ರಿಗೆ ಗಂಧದ ವಿಚಾರ ಇಲ್ರಿ. ಅವ್ರಿಗೆ ಅದಕ್ಕೇನು ಇಟ್ಟು ತಿಂತಾವ. ಅದಕ್ಕೆ ನಾಶಿಕನೇ ಇಲ್ಲ. ಮೂಗು ಹೊಡದ ಕರೆ ಅದು ಗಂಧಗ್ರಹಣ ಮಾಡೋ ಶಕ್ತಿ ಅದಕ್ಕೆ ಇಲ್ರಿ. ಏನಿಟ್ಟು ತಿಂತದ, ಹಲಸು ಎಲ್ಲ ತಿಂತ. ಅದು ಗ್ರಹಣ ಶಕ್ತಿ ಇರ್ತಾರೆ. ಇದು ಚಲೋ ಮನುಷ್ಯನ ಮುಂದೆ ಹಂಗಲ್ಲ. ಚಲೋದ್ರ ಉಣ್ತಾನೆ, ಹಳಸೋದು ಅಲ್ಲ ಅಂತಾನೆ. ಗ್ರಾಹಕ ಶಕ್ತಿ ಅದೇವನಿಗೆ. ಆಗ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಇವು ನನಗೆಷ್ಟು ಅನುಕೂಲ ಅದಾವ, ಅನಾನುಕೂಲ ಅದಾವ. ಎಷ್ಟು ಸುಖ ಕೊಡ್ತಾವೆ, ಎಷ್ಟು ದುಃಖ ಕೊಡ್ತಾವೆ, ಎಷ್ಟು ಮಾನ ಕೊಡ್ತಾವೆ, ಎಷ್ಟು ಮಾನ. ಇದಕ್ಕೆ ವಿವೇಚನ ಶಕ್ತಿ ಅಂತ. ಇದು ಏನಪ್ಪಾ ಅಂತ ಕೇಳಿದ್ರೆ ಸದ್ಗುರುಗಳ ವಚನದಿಂದ, ಅವರ ದಯೆಯಿಂದ, ಅವರ ಕೃಪೆಯಿಂದ ಏನಪ್ಪಾ ಅಂತ ಕೇಳಿದ್ರೆ ಅವನಿಗೆ ಉತ್ಪನ್ನ ಆಗ್ತದೆ. ಅಂತಹ ವಿಚಾರ ಏನಪ್ಪಾ ಅಂತ ಕೇಳಿದರೆ ಅವನಿಗೆ ಬಂತು ಅಂದ್ರೆ ಪ್ರತಿಯೊಂದು ಮಾತ ಹಂಗೆ ತಗೊಳಂಗಿಲ್ಲ, ಹಂಗೆ ಮಾಡಂಗಿಲ್ಲ. ಎಲ್ಲ ವಿಚಾರ ಮಾಡ್ತಾನೆ. ಒಂದರಾಗಿ ಅವನಿಗೆ ವಿಚಾರ ಗೊತ್ತಾಯ್ತದೆ, ಎಲ್ಲ ವಿಚಾರ ಮಾಡ್ತಾನೆ ಅವನು. ನೀವು ಬೇಕಾದಷ್ಟು ಮಾಡ್ರಿ. ಸುವರ್ಣಕಾರ ಪರೀಕ್ಷೆ ಮಾಡಲಾರ್ದೆ ಬಂಗಾರ ಎಂದು ತಗೊಳ್ಳಿ. ಹೌದಾನೆ? ನಿಮ್ಮ ಅಂಗಡಿಯಿಂದ ಬೈದು 10 ನಿಮಿಷ ಹೊರಗೆ ಒಳಗೆ ಬಂದಾಗ ಮತ್ತೆ ತಿಕ್ಕವನೇ ತಿಕ್ಕದ ತಗೊಳಂಗಿಲ್ಲ.
ಏನ್ರಿ ನಮ್ಮವ್ರಿ ಈಗೇ ಒಯ್ದೇನ್ರಿ 10 ನಿಮಿಷ ಆಗಿತ್ತು, ಈಗೇ ಒಯ್ದಿದ್ದು ಗೊತ್ತಾಗ್ಯದ, 10 ನಿಮಿಷ ಅಂತ ಗೊತ್ತಾಗ್ಯದ, ನಾನೇ ಕೊಟ್ಟಿನಿ ಅಂತ ಗೊತ್ತಾಗ್ಯದ. ತಿಕ್ಕುವುದು ನಮ್ಮ ಧರ್ಮ. ಹಾಗ ವಿಚಾರ ಎಷ್ಟೇ ವಸ್ತುಗಳು ಬರಲಿ ನಮ್ಮಂತ, ಗಂಧದಲ್ಲಿ ನಾನ, ರಸದಲ್ಲಿ ನಾನ, ರೂಪದಲ್ಲಿ ನಾನ, ಶಬ್ದದಲ್ಲಿ ನಾನು, ಏನೇ ಬರಲಿ ವಿಚಾರ ಮಾಡ. ಇದು ಹಿತವೋ ಅಹಿತವೋ, ಹೌದಲ್ಲ? ಇದು ವಿಚಾರ ಶಕ್ತಿ ಏನು ಬರ್ತಾರಲ್ಲ ಎಲ್ಲರಿಗೂ ಬರಂಗಿಲ್ಲ. ವಿಚಕ್ಷಣ ಮೂಗು ಯಾರಿಗಿಲ್ಲೇನ್ರಿ? ಎಲ್ಲರಿಗೂ ಅದ. ಎಷ್ಟು ಚುರುಕೋದ್ರಿ ಮೂಗ, ಎಲ್ಲೇ ವಾಸನ ಎಲ್ಲೇ ಬರ್ತದೆ, ಎಲ್ಲರಿಗೂ ಮೂಗದ. ಒಬ್ಬೊಬ್ಬರಿಗೆ ಎಲ್ಲರಿಗೆ ನಾಲಿಗೆ ಅದ. ಹುಳಿ ಖಾರ ಗೊತ್ತಾಗಿಲ್ಲ, ಎಲ್ಲರಿಗೆ ಚರ್ಮದ ಎಲ್ಲ ಸ್ಪರ್ಶ ಗೊತ್ತಾಗಿಲ್ಲ. ಸ್ವಲ್ಪ ಅದ್ರ ಮೇಲೆ ವಿಚಾರ ಇರಬೇಕು ಅಂತಾರ. ವಿಚಾರ ಮಾಡಲಿಲ್ಲ ಅಂತಂದ್ರೆ ಹಂಗೆ ನಡೀತದೆ. ಒಣ ಗಂಡು ಮನುಷ್ಯ ಗಂಡು ಮಗ ಶಾಣೆ ಇದ್ದಂದ್ರೆ ಅಡಿಗೆ ಚಲೋ ಹಾಕದ. ತಿಳಿಯಂಗಿಲ್ಲ, ಉಪ್ಪು ಹೆಚ್ಚಾಕಿದೆ ಗೊತ್ತಾಕಿದ್ರೆ ಹುಳಿ ಹೆಚ್ಚಾಗಿದೆ, ಸುಧಾರಿಸ್ತಾರೆ ಹೆಣ್ಣು ಮಗಳು. ಇಟ್ಟುದೆಲ್ಲ ತಿನ್ಕೋತಿ ಹೋಯ್ತು ಅಂದ್ರೆ ಮನುಷ್ಯಗೆ ಬಂದಂಗೆ ಮಾಡ್ತಾನೆ ಸ್ವಭಾವ. ಅಡಿಗೆ ಚಲೋ ಹಾಕ ಒಣ ಶಾಣೆ ಇರಬೇಕು, ಒಣ ಶಾಣೆ. ಹಾಗೆ ಮನುಷ್ಯ ವಿಚಾರ ಶಕ್ತಿ ಬಂತು ಅಂದ್ರೆ ನೋಡ್ತಾನ, ಇದರಿಂದ ಸುಖವೋ ದುಃಖವೋ ಲಾಭವೋ ಹಾನಿಯೋ ಇಷ್ಟವೋ ಅನಿಷ್ಟವೋ. ಇವನಿಗೆ ವಿಚಕ್ಷಣ ಮತಿ ಅಂತ. ಚಕ್ಷು ಅಂದ್ರೆ ವಿಚಾರ, ಕಣ್ಣಿನಿಂದ ಚಲೋ ಕೆಟ್ಟ ಗೊತ್ತಾಕ ರೂಪ. ಅಂದ್ರೆ ವಿಚಕ್ಷಣ ಅಂದ್ರೆ ಪ್ರತ್ಯುತ್ಪನ್ನ ಮತಿ, ವಿಶೇಷ ರೂಪದಿಂದ ಈಕ್ಷಣ ಮಾಡ. ಯಾರೋ ಚಲೋ ಒಂದು ಚಿತ್ರ ಬರೆದಂತ, ಫೋಟೋ ಬರೆದಕ್ಕಿಂದ ಬಜಾರ್ದಾಗ ಇಟ್ಟಂತ, ಬಜಾರ್ದಾಗ ಇಟ್ಟ. ನೋಡಿದ್ರು ಚಲೋ ಇದ್ರೆ ಚಲೋ ಅನ್ರಿ, ಕೆಟ್ಟ ಇದ್ರೆ ಕೆಟ್ಟ ಅನ್ರಿ. ಫೋಟೋನೇ ಎಂದು ಕೈಯಾಗಿ ಪೆನ್ಸಿಲ್ ಹಿಡಿದು ತೆಗೆದವಲ್ಲ ಅಲ್ಲ, ಹಾಗೆ ಮಾಡಿ. ಮುಂದೆ ಬರೋದು ಎಲ್ಲಿ ತಪ್ಪದ ಅಲ್ಲಿ ಟೀಕ್ ಹಾಕ್ರಿ ಅಂತ ಬರ್ದಂತ. ನೋಡಿ, ಎಲ್ಲ ಕಡೆ ಎಲ್ಲರೂ ಬಂದ್ರು ಟೀಕ್ ಹಾಕವ್ರಿ. ಕಣ್ಣಿಗೆ ಟೀಕ್ ಹಾಕದ, ಕಾಯಿಗೆ ಟೀಕ್ ಹಾಕದ, ಬಾಯಿಗೆ ಟೀಕ್ ಹಾಕದ. ಮರುದಿವ್ಸ ಬಂದ ಇಟ್ಟು ತಪ್ಪದೇನಪ್ಪ ನಾನು ಡ್ರಾಯಿಂಗ್ದಾಗ ನಾನು ಎಲ್ಲ ತಪ್ಪೆ. ಮತ್ತೆ ಮರುದಿವ್ಸ ಬರದ ಅಂತ ಪುಡತಕ್ಕೆ ಬರೋದು, ಇದರಲ್ಲಿ ಎಲ್ಲಿ ತಪ್ಪದ ತಿದ್ದರಿ ಅಂತ ಬರೋದು. ಒಬ್ರು ಕೈ ಹಚ್ಚಿದ ಭಾಳ ಭಾರಿ ಅಂತ ಚಲೋ ತಿದ್ದಾಕೆ ಅವನಿಗೆ ಬರ್ಬೇಕು. ತಪ್ಪು ಹುಡುಕಾಕೆ ಅಲ್ಲಿಗೆ ಬರ್ತದ, ತಿದ್ದಾಕೆ ಭಾಳ ಚಲೋ ಅಂತಾರಂತ. ಇವು ವಿಚಕ್ಷಣ ಅಲ್ಲ, ಇವು ವಿಚಕ್ಷಣ ಮನುಷ್ಯ ಇರಬೇಕು, ತಪ್ಪ ಚಲೋ ಅನ್ನೋದು. ಹಾಗ ಇಂದ್ರಿಯ ವ್ಯವಹಾರಗಳಲ್ಲಿ ವಿಚಕ್ಷಣನಾಗಿರ್ಬೇಕು ಮನಸ್ಸು, ಇಂದ್ರಿಯಗಳಲ್ಲಿ. ವಿಚಕ್ಷಣ ಅಂದ್ರೆ ನಿರೀಕ್ಷಣ ಬುದ್ಧಿ. ಆ ನಿರೀಕ್ಷಣ ಬುದ್ಧಿ ಏನಪ್ಪಾ ಅಂತ ಕೇಳ ಇತ್ತಂದ್ರೆ ಅವ ಊಹಾಪೋಹ ವಿಚಕ್ಷಣ. ಏನ್ರಿ? ವಿದ್ವಾನ್, ಅವಯಾನ್ ಮೇಧಾವಿ, ಅವ ಪುರುಷ. ಎಷ್ಟು ವಿಶೇಷಣ ನೋಡ್ರಿ. ವಿದ್ವಾನ್, ಮೇಧಾವಿ, ಪುರುಷ, ಊಹಾಪೋಹ ವಿಚಕ್ಷಣ. ಯೋಗ್ಯ ಅಯೋಗ್ಯ, ಸುಖ ದುಃಖ, ಇವುಗಳ ಕಲ್ಯಾಣ ಯಾವ ಅದಾನ ಅವ ಏನಪ್ಪ ಅಂದ್ರೆ ಉಕ್ತ ಲಕ್ಷಣ ಲಕ್ಷಿತ ಆತ್ಮವಿದ್ಯಾಯಾಮ್ ಅಧಿಕಾರಿ. ಇವನು ಬ್ರಹ್ಮವಿದ್ಯೆಯಲ್ಲಿ ಇವನಿಗೆ ಅಧಿಕಾರಿ ಅಂತಾರೆ. ಅರ್ಥಾತ್ ನಿತ್ಯ ಅನಿತ್ಯ ವಿಚಾರ ಮಾಡೋಣ, ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಆತ್ಮ ಅನಾತ್ಮ, ಇವುಗಳ ವಿಚಾರ ಮಾಡ ಊಹಾಪೋಹ. ಹೌದು ಅಲ್ಲ, ಹೌದು ಅಲ್ಲ. ನೋಡ್ರಿ, ಅಂಗಡಿಗೆ ಹೋಗಿ ವಿಚಾರ ಮಾಡಿದ್ರೆ ಸಾಮಾನು ಸರಿ ಸಿಗ್ತಾ ಇಲ್ರಿ. ಹ್ಯಾಂಗ್ ಕೆಲವ್ರಿ
10 ರೂಪಾಯಿ ತಗೋರಿ ಕೊಡ್ರಿ ಅಂದ್ರೆ ನೀ 100 ರೂಪಾಯಿ ಕೊಟ್ರಿ ಹೆಂಗೆ ಕಿಲೋ ಕೇಳಿ ಅಂದ್ರೆ ನಾನು 100 ರೂಪಾಯಿ ಇಟ್ಕೋತಾನ ಕಳಿಸ್ತಾನೆ ಹೊಳಿ ಕೊಡಂಗ ನೀನು ಹೆಂಗೆ ಕಿಲೋ ನೋಡಿದಿ ತಕಡಿ ನೋಡಿದಿ ಅಂದ್ರೆ ಸಾಮಾನ್ಯ ಬರೋಬ್ಬರಿ ಬರ್ತವೆ. ಇದಕ್ಕೆ ಊಹಾಪೋಹ ವಿಲಕ್ಷಣ ಅಂತಾರೆ. ನಿತ್ಯವೋ ಅನಿತ್ಯವೋ ಸತ್ಯವೋ ಅಸತ್ಯವೋ ಆತ್ಮ ಹಿಂಗೆ ಊಹಾಪೋಹ ಮಾಡತಕ್ಕಂಥ ಈ ಬುದ್ಧಿ ಇತ್ತಂದ್ರೆ ಅವನಿಗೆ ಮುಮುಕ್ಷು ಅಂತ ಅವ ಅಧಿಕಾರಿ. ಏನಪ್ಪ ಅಂದ್ರೆ ವಿದ್ಯಾಯಾಮ್ ಅಂದ್ರೆ ಬ್ರಹ್ಮ ವಿದ್ಯೆಗೆ ಅವನಿಗೆ ಅಧಿಕಾರಿ ಅಂತಾರೆ. ಅವನಿಗೆ ಏನಂತಾರೆ ಅಂತ ಕೇಳಿದ್ರೆ ಮುಮುಕ್ಷು ಅಂತಾರೆ. ಅದಕ್ಕೆ ಮುಂದೆ ಹೇಳಿದ್ರು ವಿವೇಕಿ ವಿರಕ್ತ ಶಮಾಧಿ ಗುಣಶಾಲಿನ ಮುಮುಕ್ಷು ಏವ ಹೀ ನಿಶ್ಚಯವಾಗಿ ಬ್ರಹ್ಮ ಜಿಜ್ಞಾಸ ಯೋಗ್ಯತಾ ಮತ ಸಮ್ಮತ ಮತ ಸಮ್ಮತ ಅವನೇ ಸಮ್ಮತ. ಮುಮುಕ್ಷು ಬರೀ ಮುಮುಕ್ಷು ಅಂದ್ರೆ ಯಾರು ಇವೆಲ್ಲ ಇರಬೇಕು. ಅದ ಬಹಳ ಶಾಣೆ ಅದಾನ ಮನುಷ್ಯ ಹುಡುಕದ ಏನು ಕುಡ್ತು ಡಾಕ್ಟರ್ ಅದನ್ನ ಚಂತನ ಕುಡಿದ್ರೆ ಮುಗೋತಾನೆ ಆಪ್ಷನ್ ಮಾಡ ಏನು ಮಾಡಬೇಕು. ದೊಡ್ಡ ಭಾಳ ಶಾಣೆ ಇಂಜಿನಿಯರ್ ಅದಾನ ಖರೆ ನಾವು ವಿಚಾರ ಮಾಡಂಗಿಲ್ಲ. ಸುಮ್ಕರಿನ ಕಲ್ಲಿಟ್ರೆ ಆಗ್ತದೇನ್ರಿ ಹಂಗಿಲ್ಲ ವಿಚಾರ ಬೇಕಂತಾರ. ಆಗ ಮುಮುಕ್ಷು ಅಂದ್ರೆ ಯಾರು ಅಧಿಕಾರಿ ಯಾರು ವಿವೇಕ ವೈರಾಗ್ಯ ಶಮಾಧಿ ಸಂಪತ್ತಿ ಉಳ್ಳವನೇ ಈ ವೇದಾಂತವನ್ನು ಕೇಳಲಿಕ್ಕೆ ಅಧಿಕಾರಿ ಅದಾರೆ. ಅವ ಬ್ರಹ್ಮ ಜಿಜ್ಞಾಸ ಮಾಡಾಕ ಅವ ಏನು ಮಾಡ್ಬೇಕ್ರಿ ಅಂತ ಮನುಷ್ಯ ಅಂದ್ರೆ ನಾಳೆ ಅವ ಏನು ಮಾಡ್ಬೇಕಂದ್ರೆ ಹೇಳ